ಎಲ್ಲ ಮಾಸ್ಟರ್ಸ್, ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಎಕ್ಸಾಮ್ 5ನೇ ದಿನದ ಅಂದ್ರೆ 5ನೇ ಎಕ್ಸಾಮ್ ನಡೀತಾ ಇರೋದು ನಮ್ಮ ವೇದಿಕೆಯಲ್ಲಿ. ಎಲ್ರು ತಯಾರಾಗಿದ್ದೀರಾ ಅನ್ಕೊಂಡಿದೀವಿ. ಯಾಕಂದ್ರೆ ಈ 1 ವೀಕಿಂದ ಏನಾಗಿದೆ ಅದ್ರದ್ದು ಎಕ್ಸಾಮ್ ನಡೀತಾ ಇರುತ್ತೆ. ಅದನ್ನ ನಡೆಸ್ಕೊಡ್ಲಿಕ್ಕೆ ಸನ್ನೇಗೌಡ್ರು ಸರ್ ಇದ್ದಾರೆ, ಅವ್ರು ನಡೆಸ್ಕೊಡ್ತಾರೆ. ಸನ್ನೇಗೌಡ್ರು ಸರ್, ವೆಲ್ಕಮ್. ಎಸ್, ಎಲ್ಲ ಆತ್ಮಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಎಸ್ ಮಾಸ್ಟರ್ಸ್, ಇವತ್ತಿನ ಪ್ರಶ್ನೆ ಪತ್ರಿಕೆ ಬಹಳ ಸಂಕ್ಷಿಪ್ತವಾಗಿದೆ. ಇವತ್ತು 60 ಮಾರ್ಕ್ಸಿಗಲ್ಲ ಎಕ್ಸಾಮ್, ಕೇವಲ 30 ಮಾರ್ಕ್ಸ್ ಎಕ್ಸಾಮ್ ಆಗ್ತಾ ಇದೆ ಇವತ್ತು. ಬೆಸ್ಟ್ ಕೆಲಸ ಮಾಡಿದೀರಾ. ಎಸ್, ಪ್ರಶ್ನೆ ಪತ್ರಿಕೆಯ ಮೊದಲನೇ ಅಂಶ ಅಂದ್ರೆ ಮೊದಲನೇ ಒಂದು 3 ಪಾರ್ಟ್ಗಳಲ್ಲಿ ಮಾತ್ರ ಇವತ್ತು ಬರ್ತವೆ. ಒಂದು ಪ್ರಶ್ನೆ ಉತ್ತರ ಬರೆಯೋದು, ಒಂದು ಅಥವಾ 2 ವಾಕ್ಯದಲ್ಲಿ ಉತ್ತರ ಬರೆಯೋದು, ಒಂದು ಬಿಟ್ಟ ಸ್ಥಳ ತುಂಬೋದು, ಹೊಂದಿಸಿ ಬರೆಯೋದು, ಈ ತರ ಬರುತ್ತೆ. ಮೊದಲನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಅದಕ್ಕೆ ರೋಮನ್ ಅಂಕೆ 1 ಹಾಕೋಬಹುದು, ಅಲ್ವಾ ಎ ಅಂತನಾದ್ರೂ ಹಾಕೋಬಹುದು ನೀವು. ಅದರಲ್ಲಿ 4 ಉಪ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ 1ನೇ ಉಪ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದಕ್ಕೂ 3 ಅಂಕ ಇದೆ. ಇಲ್ಲಿ ಸ್ವಲ್ಪ ಬುದ್ಧಿ ಚಾತುರ್ಯತೆನ ಜಾಸ್ತಿ ಪರೀಕ್ಷೆ ಮಾಡಲಾಗತ್ತೆ ಇವತ್ತು. ಇದು ಸೆಕ್ಷನ್ 1 ಅಂತಾನ? ಇದು ಸೆಕ್ಷನ್ 1 ಗುರುಜಿ. ಇದು ಸೆಕ್ಷನ್ 1 ಅಲ್ಲಿ ಎಷ್ಟು ಕ್ವಶನ್ಸ್ ಇದೆ? 4 ಕ್ವಶನ್ ಇದಾವೆ. ಪ್ರತಿಯೊಂದು ಪ್ರಶ್ನೆಗೂ 3 ಅಂಕಗಳು. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇದು? ಇಲ್ಲ, ಆನ್ಸರೇ ಬರಿಬೇಕು ಗುರುಜಿ. ಡೈರೆಕ್ಟ್ ಕ್ವಶನ್ ಆನ್ಸರ್ 12 ಮಾರ್ಕ್ಸ್ ಆಗುತ್ತೆ ಅಲ್ವಾ? ಹಾ ಗುರು. ಓಕೆ. ಮೊದಲನೇ ಪ್ರಶ್ನೆ, ಸೆಕ್ಷನ್ 1ರಲ್ಲಿ ಮೊದಲನೇ ಪ್ರಶ್ನೆ, ದೃಷ್ಟಿ ಶಾಸನ ನಿಯಮ ಯಾವುದಾಗಿದೆ? ಅಯ್ಯೋ, ಏನಂತಂದ್ರಪ್ಪ ಇವರು. ಮೊದಲನೇ ಪ್ರಶ್ನೆ, ದೃಷ್ಟಿ ಶಾಸನ ನಿಯಮ ಯಾವುದಾಗಿದೆ? ಕ್ವಶನ್ ಮಾರ್ಕ್. ಗುರುಜಿ ಹಿಂದ್ಗೊಟ್ಟ ಆನ್ಸರ್ ಬರೀಲೋ ಅಥವಾ ಒಂದ್ ಸ್ವಲ್ಪ ಬಿಟ್ಟು ಹೇಳೋ? ಅಷ್ಟು 4 ಪ್ರಶ್ನೆಗಳನ್ನ ಹೇಳ್ಬಿಟ್ಟಿದ್ರು. ಇಲ್ಲ, ಕ್ವಶನ್ಸ್ ಮಾತ್ರ ಫಸ್ಟ್ ರೀಡ್ ಮಾಡಿ ಎಲ್ಲ. ಓಕೆ, ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಕ್ವಶನ್ಸ್ ಬರ್ಕೊಂಡ ಹೋಗ್ತಾರೆ. ಆ ಕ್ವಶನ್ಸ್ ಬರ್ಕೊಂಡಿದ ಮೇಲೆ ಆನ್ಸರ್ ಟೈಮಲ್ಲಿ ಸಮಯ ಕೊಡೋಣ. 4 ಕ್ವಶನ್ಗಳು ಹೇಳ್ಬಿಟ್ಟಿದ್ರ ಹಂಗಾರೀಗ? ಹೌದು. ಸೆಕ್ಷನ್ 1 4 ಕ್ವಶನ್, ಸೆಕ್ಷನ್ 2 ಎಷ್ಟು ಕ್ವಶನ್ಸ್ ಇದೆ ಅಷ್ಟು ಓದ್ತಾ ಹೋಗಿ. ಅವ್ರು ಬರ್ಕೊಂತಾರೆ, ನಿಧಾನವಾಗಿ ಯೋಚನೆ ಮಾಡ್ಕೊಂಡು ಆನ್ಸರ್ಸ್ ಬರ್ಕೊಂತ ಇರ್ಲಿ. ನೆಕ್ಸ್ಟ್ ಆನ್ಸರ್ ಶೀಟ್ ಶುರು ಮಾಡಿ. ಯಾಕಂದ್ರೆ ಇವತ್ತು ಆನ್ಲೈನ್ ಸಿಗೋದಿಲ್ಲ, ಇದು ಟೈಪಿಂಗ್ ಎಲ್ಲ ಕಷ್ಟ ಆಗತ್ತಲ್ವಾ. ಆನ್ಲೈನ್ ಸಿಗೋದಿಲ್ಲ, ಡೈರೆಕ್ಟ್ ಓದೋದು, ಅವ್ರು ಬರ್ಕೊಂಡೋದು, ಅದಕ್ಕೆ ಸಮಯ ಕೊಡ್ತಾ ಹೋಗಿ ಸಾಕು. ಸೆಕ್ಷನ್ 1ರಲ್ಲಿ 1ನೇ ಪ್ರಶ್ನೆ, ದೃಷ್ಟಿ ಶಾಸನ ನಿಯಮ ಯಾವುದಾಗಿದೆ? 2ನೆಯ ಪ್ರಶ್ನೆ, ಪ್ರಾಣಶಕ್ತಿ ಎಂದರೇನು? ಪ್ರಾಣಶಕ್ತಿ ಎಂದರೇನು? ಪ್ರತಿಯೊಂದಕ್ಕೂ ಕ್ವಶನ್ ಮಾರ್ಕ್ಗಳು ಹಾಕೊಳ್ರಿ. 3ನೆಯ ಪ್ರಶ್ನೆ, ಮನುಷ್ಯ ಆಪತ್ತಿನಲ್ಲಿ ಸಿಕ್ಕಿಕೊಂಡು ಬಳಲುವುದು ಯಾವಾಗ? ಮನುಷ್ಯ ಆಪತ್ತಿನಲ್ಲಿ ಸಿಕ್ಕಿಕೊಂಡು ಬಳಲುವುದು ಯಾವಾಗ? ಮನುಷ್ಯ ಆಪತ್ತಿನಲ್ಲಿ ಸಿಕ್ಕಿಕೊಂಡು ಬಳಲುವುದು ಯಾವಾಗ? 4ನೇ ಪ್ರಶ್ನೆ, ದೇವಸ್ಥಾನಗಳಲ್ಲಿ ನೂತನ ವಿಗ್ರಹಗಳಿಗೆ ಶಕ್ತಿ ತುಂಬಲು ಏನೇನು ಮಾಡುತ್ತಾರೆ? ದೇವಸ್ಥಾನಗಳಲ್ಲಿ ನೂತನ ವಿಗ್ರಹಗಳಿಗೆ ಶಕ್ತಿ ತುಂಬಲು, ಅಥವಾ ದೇವರು ಶಕ್ತಿವಂತರಾಗಲ್ಲ ಅಂತಂದು ಹೇಳಬಹುದು. ಶಕ್ತಿ ತುಂಬಲು ಏನೇನು ಮಾಡುತ್ತಾರೆ? ಲಕ್ಷ್ಮೀಕಾಂತ್ ಮೇಡಮ್ ಅವರ ಮ್ಯೂಟ್ ಮಾಡ್ಕೊಳ್ಳಿ. ಸೆಕ್ಷನ್ 1ರಲ್ಲಿ 4 ಪ್ರಶ್ನೆಗಳು ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಸೆಕ್ಷನ್ 2ರಲ್ಲಿ ಇರಿ ಸ್ವಲ್ಪ ಅಲ್ಲಿ ಮೆಸೇಜ್ ತಗೊಳ್ಳಿ. ಓಕೆನಾ? ರಿಪೀಟ್ ಮಾಡ್ಬೇಕಂತ ಮೆಸೇಜ್ ತಗೊಳ್ಳಿ.
ರಿಪೀಟ್ ಮಾಡೋದಾದ್ರೆ ಹ್ಯಾಂಡ್ ರೈಸ್ ಮಾಡಿ ಇನ್ನೊಂದ್ಸರಿ ಹೇಳ್ತೀನಿ, ಆಗಿದ್ರೆ ಮುಂದಕ್ಕೆ ಹೋಗ್ತೀನಿ. ನಂಬರ್ 1 ಅಂತ ರಿಪೀಟ್ ಮಾಡಿ. ಎಸ್. ದೃಷ್ಟಿ ಶಾಸನ ನಿಯಮ ಯಾವುದಾಗಿದೆ? ಒಂದನೇ ಪ್ರಶ್ನೆ. ದೃಷ್ಟಿ ಶಾಸನ ನಿಯಮ ಯಾವುದಾಗಿದೆ? ಎರಡನೇ ಪ್ರಶ್ನೆ, ಪ್ರಾಣಶಕ್ತಿ ಎಂದರೇನು? ಮೂರನೇ ಪ್ರಶ್ನೆ, ಮನುಷ್ಯ ಆಪತ್ತಿನಲ್ಲಿ ಸಿಕ್ಕಿಕೊಂಡು ಬಳಲುವುದು ಯಾವಾಗ? ನಾಲ್ಕನೇ ಪ್ರಶ್ನೆ, ದೇವಸ್ಥಾನಗಳಲ್ಲಿ ನೂತನ ವಿಗ್ರಹಗಳಿಗೆ ಶಕ್ತಿ ತುಂಬಲು ಏನೇನು ಮಾಡುತ್ತಾರೆ? ಆಗಿದ್ದೆ ಅಂತ ಭಾವಿಸ್ತಾ ಎರಡನೇ ಸೆಕ್ಷನ್ಗೆ ಹೋಗ್ತಾ ಇದ್ದೀನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಸಿಂಗಲ್ ವರ್ಡ್. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಎರಡನೇ ಸೆಷನ್ ನಲ್ಲಿ ಮೊದಲನೇ ಪ್ರಶ್ನೆ, ಮನುಷ್ಯರು ಮಲಗಿ ನಿದ್ರಿಸುವಾಗ ಎಲ್ಲಿಗೆ ಸೇರಬಹುದಾಗಿದೆ? ಮನುಷ್ಯರು ಮಲಗಿ ನಿದ್ರಿಸುವಾಗ ಎಲ್ಲಿಗೆ ಸೇರಬಹುದಾಗಿದೆ? ಎರಡನೇ ಪ್ರಶ್ನೆ, ಆತ್ಮತತ್ವದಿಂದ ದ್ವಾರಗಳು ತೆರೆದಾಗ ಯಾವ ಜೀವನದ ಅರಿವು ಉಂಟಾಗುತ್ತದೆ? ಆತ್ಮತತ್ವದಿಂದ ದ್ವಾರಗಳು ತೆರೆದಾಗ ಯಾವ ಜೀವನದ ಅರಿವು ಉಂಟಾಗುತ್ತದೆ? ಮೂರನೇ ಪ್ರಶ್ನೆ, ಪ್ರಕೃತಿಯ ನ್ಯಾಯವನ್ನು ಏನೆಂದು ಕರೆಯುತ್ತಾರೆ? ಮೂರನೇ ಪ್ರಶ್ನೆ, ಪ್ರಕೃತಿಯ ನ್ಯಾಯವನ್ನು ಏನೆಂದು ಕರೆಯುತ್ತಾರೆ? ಪ್ರಕೃತಿಯ ನ್ಯಾಯವನ್ನು ಏನೆಂದು ಕರೆಯುತ್ತಾರೆ? ನಾಲ್ಕನೇ ಪ್ರಶ್ನೆ, ಚಂದನಾ ಮೇಡಂ ಜೊತೆಗೆ ಪ್ರಯಾಗ್ ರಾಜ್ಗೆ ಒಟ್ಟು ಎಷ್ಟು ಜನ ಹೋಗಿದ್ದರು? ಚಂದನಾ ಮೇಡಂ ಜೊತೆಗೆ ಪ್ರಯಾಗ್ ರಾಜ್ಗೆ ಒಟ್ಟು ಎಷ್ಟು ಜನ ಹೋಗಿದ್ದರು? ಐದನೇ ಪ್ರಶ್ನೆ, ವಿಗ್ರಹ ಆರಾಧನೆಯಿಂದ ಯಾವುದಕ್ಕೆ ದಾರಿ ಸಿಗುತ್ತದೆ? ವಿಗ್ರಹ ಆರಾಧನೆಯಿಂದ ಯಾವುದಕ್ಕೆ ದಾರಿ ಸಿಗುತ್ತದೆ? ಎರಡನೇ ಸೆಷನ್ನಿನ ಪ್ರಶ್ನೆಗಳು ಮುಗಿದ್ವು. ಇಲ್ಲಿ 5 ಪ್ರಶ್ನೆಗಳಿದ್ವು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಮಾತ್ರ. ಆಗಿದ್ರೆ ಎಸ್ ಅಂತ ಮೆಸೇಜ್ ಮಾಡಿ, ಬೇಕಿದ್ರೆ ಹ್ಯಾಂಡ್ ರೈಸ್ ಮಾಡಿ ಹೇಳಿ, ಇನ್ನೊಂದ್ಸರಿ ಹೇಳ್ತೀನಿ. ಎಸ್. ಥರ್ಡ್ ಸೆಷನ್, ಮೂರನೇ ಭಾಗ, ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಹೇಳ್ತಿರಲ್ಲ ಆಂಗ್ಲದಲ್ಲಿ. ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ 8 ಪ್ರಶ್ನೆಗಳಿದಾವೆ, ಪ್ರತಿಯೊಂದಕ್ಕೂ ಒಂದು ಅಂಕ. ಮೂರನೇ ಪಾರ್ಟ್ ಬಿಟ್ಟ ಸ್ಥಳ ತುಂಬುವುದು. ಒಂದನೇ ಪ್ರಶ್ನೆ, ಒಂದು ನಿರ್ಧರಿತ ಸಮಯ ಪೂರ್ತಿಯಾದಾಗ
ಒಂದು ನಿರ್ಧರಿತ ಸಮಯ ಪೂರ್ತಿಯಾದಾಗ ಡ್ಯಾಶ್ ನ್ಯಾಯ ಜಾರಿಗೆ ಬರುತ್ತದೆ. ಒಂದು ನಿರ್ಧರಿತ ಸಮಯ ಪೂರ್ತಿಯಾದಾಗ ಡ್ಯಾಶ್ ನ್ಯಾಯ ಜಾರಿಗೆ ಬರುತ್ತದೆ. ಎರಡನೇ ಪ್ರಶ್ನೆ, ಸೃಷ್ಟಿ ಸ್ಥಿತಿ ಲಯವನ್ನು ಸೃಷ್ಟಿ ಸ್ಥಿತಿ ಲಯವನ್ನು ಡ್ಯಾಶ್ ಪೂರ್ತಿ ಸಾಮರ್ಥ್ಯದಿಂದ ನಿರ್ವಹಿಸುತ್ತದೆ. ಡ್ಯಾಶ್ ಪೂರ್ತಿ ಸಾಮರ್ಥ್ಯದಿಂದ ನಿರ್ವಹಿಸುತ್ತದೆ. ಸೃಷ್ಟಿ ಸ್ಥಿತಿ ಲಯವನ್ನು ಡ್ಯಾಶ್ ಪೂರ್ತಿ ಸಾಮರ್ಥ್ಯದಿಂದ ನಿರ್ವಹಿಸುತ್ತದೆ. ಮೂರನೇ ಪ್ರಶ್ನೆ, ಪ್ರಾಣ ಹೋಗುವುದನ್ನು ಡ್ಯಾಶ್ ಕರೆ ಎನ್ನಲಾಗುತ್ತದೆ. ಪ್ರಾಣ ಹೋಗುವುದನ್ನು ಡ್ಯಾಶ್ ಕರೆ ಎನ್ನಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಶರೀರವೆಂಬುದು ದೊಡ್ಡ ಡ್ಯಾಶ್ ಎಂತಿದೆ. ಶರೀರವೆಂಬುದು ದೊಡ್ಡ ಡ್ಯಾಶ್ ಎಂತಿದೆ. ಐದನೇ ಪ್ರಶ್ನೆ, ಮಂತ್ರ ಗುರುವಿನಿಂದ ಡ್ಯಾಶ್ ದೊರಕುತ್ತಾರೆ. ಮಂತ್ರ ಗುರುವಿನಿಂದ ಡ್ಯಾಶ್ ದೊರಕುತ್ತಾರೆ. ಆರನೇ ಪ್ರಶ್ನೆ, ದೇಹದ ಚರ್ಮ ತೊಳೆದರೆ ಡ್ಯಾಶ್ ಹೋಗಲಾರದು. ಆರನೇ ಪ್ರಶ್ನೆ, ದೇಹದ ಚರ್ಮ ತೊಳೆದರೆ ಡ್ಯಾಶ್ ಹೋಗಲಾರದು. ಏಳನೇ ಪ್ರಶ್ನೆ, ಮಹಾವತಾರ್ ಫೌಂಡೇಶನ್ ತನ್ನ ಡ್ಯಾಶ್ ಕಾರ್ಯಕ್ರಮವನ್ನು ಸಿದ್ದರ ಬೆಟ್ಟದಲ್ಲಿ ಆಯೋಜಿಸಿದೆ. ಮಹಾವತಾರ್ ಫೌಂಡೇಶನ್ ತನ್ನ ಡ್ಯಾಶ್ ಕಾರ್ಯಕ್ರಮವನ್ನು ಸಿದ್ದರ ಬೆಟ್ಟದಲ್ಲಿ ಆಯೋಜಿಸಿದೆ. ಎಂಟನೇ ಪ್ರಶ್ನೆ, ಮಹಾವತಾರ್ ಸಂಸ್ಥಾಪಕರು ಶ್ರೀ ಡ್ಯಾಶ್. ಮಹಾವತಾರ್ ಸಂಸ್ಥಾಪಕರು ಶ್ರೀ ಡ್ಯಾಶ್. ಬಿಟ್ಟ ಸ್ಥಳ ತುಂಬತಕ್ಕಂತ 8 ಪ್ರಶ್ನೆಗಳು ಮುಗಿದು ಸ್ನೇಹಿತರೆ. ಇನ್ನು ಸೆಷನ್ 4 4ನೇ ಭಾಗ, ಹೊಂದಿಸಿ ಬರೆಯುವುದು. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳ್ತಿರಲ್ಲ, ಹೊಂದಿಸಿ ಬರೆಯುವುದು. ಎಡಭಾಗ ಬಲಭಾಗ ಅಂತ ಹೇಳ್ತೀನಿ, ನೀವು ಎ ಪಾರ್ಟ್ ಬಿ ಪಾರ್ಟ್ ಅಂತ ಅಂದ್ರೂ ಮಾಡ್ಕೊಳ್ಳಿ. ಎಡಭಾಗದಲ್ಲಿ 1 2 3 4 5 ಹೇಳ್ತೀನಿ. ಬಲಭಾಗದಲ್ಲಿ ಎ ಬಿ ಸಿ ಡಿ ಇ ಹೇಳ್ತೀನಿ. ಎಡಭಾಗದ್ದು ಬರ್ಕೊಳ್ರಿ. ಒಂದನೇದು ಕಾಮನ ಬಿಲ್ಲು. ಅದರ ಎದುರುಗಡೆಗೆ ಎ ಹೃದಯ ಶಕ್ತಿ. ಎಡಗಡೆಗೆ 1 ಕಾಮನ ಬಿಲ್ಲು, ಅದರ ನೀಟಿಗೆ ಬಲಭಾಗದಲ್ಲಿ ಎ ಹೃದಯ ಶಕ್ತಿ. ಎರಡನೇದು ವಿಶ್ವಾಗ್ನಿ ಮತ್ತು ಪ್ರಾಣಶಕ್ತಿ. ಬಿ ಪಾರ್ಟ್ ಅಲ್ಲಿ ಬಿ ಚಂದ್ರಶೇಖರ್ ಸ್ವಾಮಿ. ಎಡಬದಿಯಲ್ಲಿ 3ನೇದು ವಿಶ್ವಕರ್ಮ.
ಎಡಬದಿಯಲ್ಲಿ ಮೂರನೇದು ವಿಶ್ವಕರ್ಮ, ಬಲಬದಿಯಲ್ಲಿ ಮೂರನೇದು ಸಿ ಸಹ ಸೃಷ್ಟಿಕರ್ತ. ಸಿ ಸಹ ಸೃಷ್ಟಿಕರ್ತ. ಎಡಬದಿಯಲ್ಲಿ ನಾಲ್ಕನೇದು ಕಂಚಿ ಪೀಠಾಧಿಪತಿ. ಕಂಚಿ ಪೀಠಾಧಿಪತಿ. ಬಲಬದಿಯಲ್ಲಿ ಡಿ ಡಡಾ ಡಿ ವೇದವ್ಯಾಸರು. ಡಿ ವೇದವ್ಯಾಸರು. ಎಡಬದಿಯಲ್ಲಿ ಐದನೇದು ಕಾಸಿಗೆ ಹೋದವರು. ಎಡಬದಿಯಲ್ಲಿ ಐದನೇದು ಕಾಸಿಗೆ ಹೋದವರು. ಬಲಬದಿಯಲ್ಲಿ ಇ ಸ್ಫೂರ್ತಿ ಕೇಂದ್ರ. ಸ್ಫೂರ್ತಿ ಕೇಂದ್ರ. ಎಸ್ ಸ್ನೇಹಿತರೆ, ಇಷ್ಟ ಆಗಿತ್ತು ಪ್ರಶ್ನೆ ಪತ್ರಿಕೆ. ಯಾವ್ದಾದ್ರು ಬಿಟ್ಟಿದ್ರೆ ಅಂಡರ್ಲೈನ್ ಮಾಡಿ ಹೇಳಿ. ಆಗಿದ್ರೆ ಎಸ್ ಅಂತ ಮೆಸೇಜ್ ಕೊಟ್ರೆ ಆನ್ಸರ್ ಪತ್ರಿಕೆಗೆ ಹೋಗ್ಬೋದು. ಸನ್ನೇಗೌಡ್ರೆ, ಹೇಳ್ರಿ ಮೇಡಮ್. ಫಸ್ಟ್ ಮಾತ್ರ 12 ಮಾರ್ಕ್ಸ್, ಉಳ್ದಿದ್ದೆಲ್ಲ ಒಂದೊಂದ್ ಮಾರ್ಕ್ಸ್ ತಾನೆ? ಹೌದ್ರಿ. ಓಕೆ. ಆನ್ಸರ್ ಹೇಳ್ತೀರಾ? ಲೇಟ್ ಇದೆಯಾ? ನೀವೆಲ್ಲ ಬರ್ದಿರಿ ಅಂದ್ರೆ ಹೇಳೋ ಅವಶ್ಯಕತೆ ಇಲ್ಲ, ಮತ್ತೆ ಬರ್ದಿಲ್ಲ ಅಂದ್ರೆ ಹೇಳ್ಬೇಕು. ಹೇಳಿ, ಚೆಕ್ ಮಾಡ್ಕೋಬೇಕಲ್ಲ ಸರಿ ಇದೆಯಾ ಕ್ವಶನ್ಸ್ ತಪ್ಪಿದೆಯಾ? ಕ್ವಶನ್ಸ್ ನೋಟ್ ಮಾಡ್ಕೊಂಡಿದ್ರೆ ಮೆಸೇಜ್ ಮಾಡಿ. ಎಲ್ಲರೂ ಸರಿಯಾದ ರೀತಿಯಲ್ಲಿ ಕ್ವಶನ್ಸ್ ನೋಟ್ ಆಯ್ತಾ ಇಲ್ಲಿ ಮೆಸೇಜ್ ಮಾಡಿ, ಗೊತ್ತಾಗ್ಲಿ. ಪ್ರಶ್ನೆ ಪತ್ರ ಸರಿಯಾದ ರೀತಿಯಲ್ಲಿ ನೋಟ್ ಮಾಡ್ಕೊಂಡಿದ್ರ? ಯಾಕಂದ್ರೆ ಆನ್ಲೈನ್ ಇಲ್ವಲ್ಲ. ಏನಾದರೂ ಇಶ್ಯೂಸ್ ಇದ್ರೆ ರೈಸ್ ಮಾಡಿ, ಅದು ಮತ್ತೆ ರಿಪೀಟ್ ಮಾಡ್ತಾರೆ. ಫಸ್ಟ್ ಪ್ರಶ್ನೆ ಪತ್ರ ಮುಗಿಲಿ, ನೆಕ್ಸ್ಟ್ ಈಗ ಜವಾಬ್ಗೆ ಹೋಗ್ತಾರೆ. ಉತ್ತರ ಪತ್ರ ಎಲ್ಲರೂ ಎಸ್ ಅಂತ ಬರೀತಾ ಇದ್ದಾರೆ ಇಲ್ಲಿ, ಅಂದ್ರೆ ಪೂರ್ಣವಾಯಿತು. ಓಕೆ, ಈಗ ಉತ್ತರ ಪತ್ರ ವಿಭಿನ್ನ ಪ್ರಯತ್ನ ಮಾಡನ್ರಿ ಇವತ್ತು. ಆನ್ಸರ್ ಕೇಳನ್ರಿ, ನೋಡೋಣ, ಆಮೇಲೆ ಹೇಳ್ತೇನೆ. ಓಕೆ, ಮೊದಲನೇ ಒಂದು 2-3 ಪ್ರಶ್ನೆ ಫಸ್ಟ್ ಸೆಕ್ಷನ್ ಆತರ ಮಾಡಿ. ಫಸ್ಟ್ ಸೆಕ್ಷನ್ಗೆ ಎಸ್ ಎಸ್ ಸ್ನೇಹಿತರೆ, ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಯಾರು ಹೇಳ್ತೀರಿ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಫಸ್ಟ್ ಸೆಷನ್ ಫಸ್ಟ್ ಕ್ವಶನ್. ಕ್ವಶನ್ ಕೇಳಿ. ದೃಷ್ಟಿ ಶಾಸನ ನಿಯಮ ಯಾವುದಾಗಿದೆ? ಫಸ್ಟ್ ಸೆಷನ್ ಅಲ್ಲಿ ಮೊದಲನೇ ಪ್ರಶ್ನೆ. ಯಾರಾದ್ರೂ ಹೇಳ್ತೇವೆ ಅಂದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಇಲ್ಲ ಅಂದ್ರೆ ಟೈಪ್ ಮಾಡಿ, ಮೆಸೇಜ್ ಅಲ್ಲಿ ಟೈಪ್ ಮಾಡಿ, ಪರವಾಗಿಲ್ಲ. ಗೀತಾ ಅವ್ರು ಹೇಳ್ತಾರಂತ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೂಕ್ಷ್ಮ ಲೋಕಗಳಿಗೆ ಸೇರಬಹುದು. ಮತ್ತಾರು ಪ್ರಯತ್ನ ಪಡ್ತೀರಾ? ಸಮಂಜಸವಾದ ಉತ್ತರ ಅಲ್ಲ, ಮತ್ತಾರಾದ್ರೂ ಪ್ರಯತ್ನ ಪಡ್ತಾರಾ? ನಿಮ್ಮ ಪ್ರಯತ್ನಕ್ಕಾಗಿ ಧನ್ಯವಾದಗಳು. ಹೇಳ್ಬಿಡ್ಲ? ನಾನು ಮೊದಲನೇ ಪ್ರಶ್ನೆ ಉತ್ತರ ಹೇಳ್ಬಿಡ್ಲಾ? ಹೇಳಿ. ಮೊದಲನೆಯ ಪ್ರಶ್ನೆಗೆ ಉತ್ತರ ದೃಷ್ಟಿ ಶಾಸನ ನಿಯಮ ಯಾವುದಾಗಿದೆ? ಇದಕ್ಕೆ ಉತ್ತರ ಜನ್ಮ ಮೂಲ ಕೇಂದ್ರಕ್ಕೆ ಸರ್ವಸ್ವವು ಮರಳಬೇಕೆಂಬುದೇ ದೃಷ್ಟಿ ಶಾಸನ ನಿಯಮವಾಗಿದೆ. ಜನ್ಮ ಮೂಲ ಕೇಂದ್ರಕ್ಕೆ ಸರ್ವಸ್ವವೂ ಮರಳಬೇಕೆಂಬುದೇ ದೃಷ್ಟಿ ಶಾಸನ ನಿಯಮವಾಗಿದೆ. ಎಸ್, ಎರಡನೇ ಪ್ರಶ್ನೆ ಪ್ರಾಣಶಕ್ತಿ ಎಂದರೇನು? ಪ್ರಯತ್ನ ಪಡ್ತೀರಾ ಯಾರಾದ್ರೂ? ಹೇಳೋದಾದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾವುದು ನಂದಾ ಮೇಡಮ್ ಅವ್ರದ್ದು ಹ್ಯಾಂಡ್ ರೈಸ್ ಐತಿ? ಮೊದ್ಲು ಇತ್ತ, ಈಗ ಇತ್ತು ಅದು? ಪ್ರಕೃತಿಯ ಉಸಿರೇ ಪ್ರಾಣಶಕ್ತಿ.
ಪ್ರಯತ್ನಕ್ಕಾಗಿ ಧನ್ಯವಾದಗಳು. ನಾನೇ ಉತ್ತರ ಹೇಳ್ತೇನೆ ಸ್ನೇಹಿತರೆ. ಪ್ರಾಣಶಕ್ತಿ ಎಂದರೇನು? ಆತ್ಮತತ್ವವನ್ನು ಜಾಗೃತಗೊಳಿಸಿ ಹೊರತಂದು ಜನ್ಮ ಮೂಲದೊಳಗೆ ಪುನರ್ ವಿಲೀನ ಮಾಡುವ ವಿದ್ಯುದಯಸ್ಕಾಂತ ಆತ್ಮಬಂಧ ಪಾಶವೇ ಪ್ರಾಣಶಕ್ತಿ. ಇಷ್ಟೊಂದು ಉದ್ದ ಇದೆ, ಬರ್ಕೊಳ್ಳಿ. ಆತ್ಮತತ್ವವನ್ನು ಜಾಗೃತಗೊಳಿಸಿ, ಫಸ್ಟ್ ಆತ್ಮತತ್ವವನ್ನು ಜಾಗೃತಗೊಳಿಸ್ಬೇಕು, ಅದನ್ನು ಹೊರತಂದು ಜನ್ಮ ಸನ್ನೆಗೌಡ್ರೆ ಅರ್ಧ ಬರ್ದಿದ್ದೀನಿ, ಅರ್ಧ ಮಾರ್ಕ್ಸ್ ಹಾಕೋಬೇಕಾಗಿದೆ. ಹಂಗೆ ಮಾಡಿ. ಜನ್ಮ ಮೂಲದೊಳಗೆ ಪುನರ್ ವಿಲೀನ ಮಾಡುವ ವಿದ್ಯುದಯಸ್ಕಾಂತ ಆತ್ಮಬಂಧ ಪಾಶವೇ ಪ್ರಾಣಶಕ್ತಿ. ಎಸ್, ಮೂರನೇ ಪ್ರಶ್ನೆ, ಮೊದಲನೇ ಪ್ರಶ್ನೆಯಲ್ಲಿ ಮನುಷ್ಯ ಆಪತ್ತಿನಲ್ಲಿ ಸಿಕ್ಕಿಕೊಂಡು ಬಳಲುವುದು ಯಾವಾಗ? ಪ್ರಯತ್ನ ಪಡ್ತೀರಾ ಯಾರಾದ್ರೂ? ಹ್ಯಾಂಡ್ ರೈಸ್ ಮಾಡಿ. ಹೇಮಾ ಪಾರ್ಕ್ ಮೇಡಮ್ ಹೇಳ್ತೀರಾ? ನಾನು ಮ್ಯೂಟ್ ಕೊಟ್ಟಿದ್ದೆ, ಮತ್ತೆ ಮ್ಯೂಟ್ ಆಯ್ತು ಅದು. ನನ್ಗೆ ಯಾವಾಗ ನನ್ನದ್ರ ಅರಿವಿಲ್ಲ, ನಾನೇ ಎಲ್ಲ ಅನ್ನೋ ಅರಿವಿಲ್ದೆ ಇರುವಾಗ ಆ ತರ ಆಗುತ್ತೆ. ಅಂದ್ರೆ ಸಣ್ಣ ಮನ್ಸಲ್ಲಿ ನನ್ನಿಂದಾನೇ ಆಗ್ತಿದೆ, ನಾನೇ ದುಃಖ ಮಾಡ್ಕೊಳ್ಳೋದು, ಈ ತರ ಎಲ್ಲ ಇದ್ದವಾಗ ನಾವು ಆ ಮನುಷ್ಯ ಆಪತ್ತಿನಲ್ಲಿ ಸಿಕ್ಕಿಕೊಳ್ತಾನೆ ಅಂತ ನನ್ ಭಾವನೆ. ನಾನೇ ಎಲ್ಲ ಅಂತ ಅಂದವಾಗ ನನ್ಗೆ ದುಃಖನೇ ಇರಲ್ಲ, ಯಾಕಂದ್ರೆ ಎಲ್ಲವೂ ಸರಿ ಇದೆ, ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅನ್ನೋ ಭಾವನೆ ನನ್ನಲ್ಲಿರುತ್ತೆ, ಯೂನಿವರ್ಸ್ ಜೊತೆ ಒಂದಾಗಿರುತ್ತೆ. ಎಸ್, ಪ್ರಯತ್ನಕ್ಕಾಗಿ ಅಭಿನಂದನೆಗಳು ಮೇಡಮ್. ಅದಕ್ಕೆ ಕೆಲವೊಂದಿಷ್ಟು ಪದಗಳನ್ನ ನಾವಲ್ಲಿ ಆಡ್ ಮಾಡ್ಬೇಕಾಗುತ್ತೆ, ನಾನೇ ಹೇಳ್ತೀನಿ. ಮೂರನೇ ಪ್ರಶ್ನೆ, ಮನುಷ್ಯ ಆಪತ್ತಿನಲ್ಲಿ ಸಿಕ್ಕಿಕೊಂಡು ಬಳಲುವುದು ಯಾವಾಗ? ಇದಕ್ಕೆ ಉತ್ತರ, ಮನುಷ್ಯನಲ್ಲಿ ಅಸೂಯೆ, ಅಹಂಕಾರ, ಅಹಂಭಾವ, ಕೃತಜ್ಞತೆ ಇಲ್ಲದಿದ್ದಾಗ ಆಪತ್ತಿನಲ್ಲಿ ಸಿಕ್ಕಿಕೊಂಡು ಬಳಲುವನು. ಏನಂತೀರಿ? ನೀವೇನಂತೀರಿ? ಎಸ್ ಸರ್, ಹೌದು, ಕರೆಕ್ಟ್ ಇದೆ ಅದು. ಏನಪ್ಪ ಸಣ್ಣಗೋಡ್ ಸರ್ ಕೈಯಾಗ ಕ್ವಶನ್ ಪೇಪರ್ ಕೊಟ್ರೆ ಕಷ್ಟ ನಾವು ಆನ್ಸರ್ ಮಾಡೋದಂತೀರ? ಇಲ್ಲ, ನಮ್ಮ ಭಾಷೆಯಲ್ಲಿ ಬರ್ಕೊಂಡಿರ್ತೀವಿ, ನಿಮ್ ಭಾಷೆಗೆ ಹೇಳೋದ್ ಕಷ್ಟ ಅಷ್ಟೇ. ಓಕೆ, ಥ್ಯಾಂಕ್ ಯು. ಕೊನೆಯ ಪ್ರಶ್ನೆ, ದೇವಸ್ಥಾನಗಳಲ್ಲಿ ನೂತನ ವಿಗ್ರಹಗಳಿಗೆ ಶಕ್ತಿ ತುಂಬಲು ಏನೇನು ಮಾಡುತ್ತಾರೆ? ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಹೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಹೇಮಾ ಪಾರ್ಕರ್ ಹೋದರೆ ನೋಡೋಣ. ವಿಜಯಲಕ್ಷ್ಮಿ ಮೇಡಮ್ ಹೇಳ್ತೀರಾ ತಾವು? ಅನ್ಮ್ಯೂಟ್ ಕೊಡ್ತಾ ಇದೆ ನೋಡಿ. ಷೋಡಶೋಪಚಾರ ಪೂಜೆ ಮಾಡ್ತಾರೆ, ಪ್ರಾಣಶಕ್ತಿಯನ್ನ ತುಂಬ್ತಾರೆ ಸರ್. ನೀವು ಹೋದ್ರೆ ನಾ ಬೇರೆ ಮಾಡಿದ್ದೆ, ನಿಮ್ಗೆ ಯಾಕೆ ಕೊಟ್ಟೆ? ಇದನ್ನ ಕೊಡಬಾರ್ದಾಗಿತ್ತು. ಅದಕ್ಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಏನ್ ಮೆಸೇಜ್ ಬಂತಲ್ಲ, ಏನದು? ಷೋಡಶೋಪಚಾರ ಅಂದ್ರೆ 12. ಎಸ್, ನೋಡಿ ಹೇಳ್ತೀನಿ. ದೇವಸ್ಥಾನಗಳಲ್ಲಿ ನೂತನ ವಿಗ್ರಹಗಳಿಗೆ ಶಕ್ತಿ ತುಂಬಲು ಏನೇನು ಮಾಡುತ್ತಾರೆ ಅಂದ್ರೆ, ದೇವಸ್ಥಾನಗಳಲ್ಲಿ ನೂತನ ವಿಗ್ರಹಗಳಿಗೆ ಜೀವ ತುಂಬಲು ಮಂತ್ರೋಪದೇಶದಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡುವರು. ಬರೀ ಪ್ರಾಣ ಪ್ರತಿಷ್ಠಾಪನೆ ಆಗಲ್ಲ, ಅದು ಅಲ್ಲಿ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಮಂತ್ರಗಳನ್ನು ಹೇಳಲೇಬೇಕು. ಹಂಗಾಗಿ ಮಂತ್ರೋಪದೇಶದಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇಷ್ಟು ಬರೆದಿದ್ರೆ ಸರಿಯಾದ ಉತ್ತರ. ಯಾರೆಲ್ಲ ಬರ್ದಿರ ಅಭಿನಂದನೆಗಳನ್ನು ಹೇಳ್ತಾ ಎರಡನೇ ಸೆಷನ್ಗೆ ಹೋಗ್ತಾ ಇದೀವಿ. ಪ್ರಶ್ನೆಗೆ ಉತ್ತರಗಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥವು. ಮೊದಲನೆಯ ಪ್ರಶ್ನೆ, ಮನುಷ್ಯರು ಮಲಗಿ ನಿದ್ರಿಸುವಾಗ ಎಲ್ಲಿಗೆ ಸೇರಬಹುದಾಗಿದೆ? ಇದಕ್ಕೆ ಉತ್ತರ ನಾನೇ ಹೇಳ್ತಾ ಹೋಗ್ತೀನಿ ಟೈಮ್ ಅಭಾವದಿಂದ. ಸೂಕ್ಷ್ಮ ಲೋಕಗಳಿಗೆ ಸೇರಬಹುದು. ಸಿಂಪಲ್, ಮಲಗಿ ನಿದ್ರಿಸುವಾಗ ಸೂಕ್ಷ್ಮ ಲೋಕಗಳಿಗೆ ಸೇರಬಹುದು. ಎರಡನೇ ಪ್ರಶ್ನೆ, ಆತ್ಮತತ್ವದಿಂದ ದ್ವಾರಗಳು ತೆರೆದಾಗ ಯಾವ ಜೀವನದ ಅರಿವು ಉಂಟಾಗುತ್ತದೆ? ಇದಕ್ಕೆ ಉತ್ತರ, ಬೇರೆ ಪ್ರಪಂಚಗಳ ಜೀವನ ಅರಿವು ಉಂಟಾಗುತ್ತದೆ. ಅಂದ್ರೆ ಬೇರೆ ಬೇರೆ ಲೋಕಗಳ ಜೀವನದ ಅರಿವು ಉಂಟಾಗುತ್ತದೆ ಅಂತ. ಮೂರನೇ ಪ್ರಶ್ನೆ ಉತ್ತರ, ಪ್ರಕೃತಿಯ ನ್ಯಾಯವನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ, ಆಕರ್ಷಣೆ ವಿಕರ್ಷಣೆ
ನ್ಯಾಯವೆಂದು ಕರೆಯುತ್ತಾರೆ? ಆಕರ್ಷಣೆ, ವಿಕರ್ಷಣೆ, ನ್ಯಾಯವೆಂದು ಕರೆಯುತ್ತಾರೆ. 4ನೇ ಪ್ರಶ್ನೆ, ಚಂದನಾ ಮೇಡಮ್ ಜೊತೆಗೆ ಪ್ರಯಾಗ್ರಾಜ್ಗೆ ಒಟ್ಟು ಎಷ್ಟು ಜನ ಹೋಗಿದ್ದರು? ಚಂದನಾ ಮೇಡಮ್ ಜೊತೆಗೆ ಪ್ರಯಾಗ್ರಾಜ್ಗೆ ಒಟ್ಟು ಅವ್ರನ್ನೂ ಸೇರಿ 10 ಜನರು ಹೋಗಿದ್ದರು. ವಿಗ್ರಹ ಆರಾಧನೆಯಿಂದ ಯಾವುದಕ್ಕೆ ದಾರಿ ಸಿಗುತ್ತದೆ? ಇದು 5ನೇ ಪ್ರಶ್ನೆ. ಇದಕ್ಕೆ ಉತ್ತರ ವಿಶ್ವಾರಾಧನೆಗೆ ದಾರಿ ಸಿಗುತ್ತದೆ. ವಿಗ್ರಹ ಆರಾಧನೆ ಮಾಡೋದ್ರಿಂದ ನಾವು ವಿಶ್ವ ಆರಾಧನೆ ಮಾಡ್ಲಿಕ್ಕೆ ಒಂದು ರೂಟ್, ದಾರಿ ಸಿಗುತ್ತದೆ ಸ್ನೇಹಿತರೆ. ಇದು 2ನೇ ಸೆಷನ್ನಿನ 5 ಪ್ರಶ್ನೆಗಳಿಗೆ ಉತ್ತರ ಕಂಪ್ಲೀಟ್ ಆಯ್ತು. ಇನ್ನು 3rd ಪಾರ್ಟ್, ಬಿಟ್ಟ ಸ್ಥಳ ತುಂಬತಕ್ಕಂಥದ್ದು. ಮೊದಲನೇದು, ಒಂದು ನಿರ್ಧರಿತ ಸಮಯ ಪೂರ್ತಿಯಾದಾಗ ಡ್ಯಾಶ್ ನ್ಯಾಯ ಜಾರಿಗೆ ಬರುತ್ತದೆ. ಇದಕ್ಕೆ ಉತ್ತರ 1ನೇದು ವಿಸ್ಫೋಟನೆ ನ್ಯಾಯ ಜಾರಿಗೆ ಬರುತ್ತದೆ. ವಿಸ್ಫೋಟನೆ ಅಥವಾ ವಿಕರ್ಷಣೆ ಅಂತಂದು ಕೂಡ ಹೇಳ್ಬೋದು. ವಿಸ್ಫೋಟನೆ, ವಿಕರ್ಷಣೆ ನ್ಯಾಯ ಜಾರಿಗೆ ಬರುತ್ತದೆ. 2ನೇದು, ಸೃಷ್ಟಿ ಸ್ಥಿತಿ ಲಯವನ್ನು ಡ್ಯಾಶ್ ಪೂರ್ತಿ ಸಾಮರ್ಥ್ಯದಿಂದ ನಿರ್ವಹಿಸುತ್ತದೆ. ಯಾವುದು ಅಂದ್ರೆ ಪ್ರಾಣಶಕ್ತಿ ಪೂರ್ತಿ ಸಾಮರ್ಥ್ಯದಿಂದ ನಿರ್ವಹಿಸುತ್ತದೆ. 3ನೇದು, ಪ್ರಾಣ ಹೋಗುವುದನ್ನು ಡ್ಯಾಶ್ ಕರೆ ಎನ್ನಲಾಗುತ್ತದೆ. ಪ್ರಾಣ ಹೋಯ್ತು ಅಂದ್ರೆ ತವರು ಮನೆ ಕರೆ ಬಂತು ಅಂತ ಹೇಳ್ತಾರಂತೆ. ತವರು ಮನೆಗೆ ಕರೆ ಬಂತು ಎನ್ನಲಾಗುತ್ತದೆ. ಹಂಗಾರೆ ನಾವಿಲ್ಲಿ ಬಂದಿರೋದು ಹಸ್ಬೆಂಡ್ ಮನೆಗೆ, ಗಂಡನ ಮನೆಗೆ ಬಂದೇವಿ. ಮತ್ತೆ ಹೋದ್ರೆ ತವರು ಮನೆಗೆ ಹೋಗ್ತೀವಿ ಅಂತ. 4ನೇದು, ಶರೀರವೆಂಬುದು ದೊಡ್ಡ ಡ್ಯಾಶ್ ಎಂತಿದೆ. ಶರೀರವೆಂಬುದು ದೊಡ್ಡ ಫ್ಯಾಕ್ಟರಿ ಎಂತಿದೆ, ಯಂತ್ರದಂತಿದೆ. 2ರಲ್ಲಿ ಯಾವ ಪದನಾದ್ರೂ ಬರೆದಿರ್ಬೋದು. ಯಂತ್ರದಂತಿದೆ. 5ನೇದು, ಮಂತ್ರ ಗುರುವಿನಿಂದ ದೊರಕುತ್ತಾರೆ. ಯಾರು? ಸದ್ಗುರು ದೊರಕುತ್ತಾರೆ. ಮಂತ್ರ ಗುರುವಿನಿಂದ ಸದ್ಗುರು ದೊರಕುತ್ತಾರೆ. 6ನೇದು, ದೇಹದ ಚರ್ಮ ತೊಳೆದರೆ ಕರ್ಮ ಹೋಗಲಾರದು. ಮೇಲಿನ ಚರ್ಮ ತೊಳೆದ್ರೆ ಒಳಗಿನ ಕರ್ಮ ಹೋಗಲ್ಲ ಅನ್ನೋದಕ್ಕೆ ದೇಹದ ಚರ್ಮ ತೊಳೆದರೆ ಕರ್ಮ ಹೋಗಲಾರದು. 7ನೇದು, ಮಹಾವತಾರ್ ಫೌಂಡೇಶನ್ ತನ್ನ ಡ್ಯಾಶ್ ಕಾರ್ಯಕ್ರಮವನ್ನು ಸಿದ್ದರ ಬೆಟ್ಟದಲ್ಲಿ ಆಯೋಜಿಸಿದೆ. ಧನ್ಯಗೌಡ್ರು ಸರ್, ಹೇಳ್ರಿ ಮೇಡಮ್. ಪಾಪ ಅಂತ ಬರಿಬೋದಾ? ಹೇಳಿ. ಪಾಪ, ಕರ್ಮ, ಪಾಪ. ಇರ್ಬೋದು ಮೇಡಮ್. ಹಾ. ಮ್ಯಾಚ್ ಆಗ್ತಾ ಇದ್ರೆ ಆಯ್ತಷ್ಟೇ. ಸಮಾನಾರ್ಥಕ ಪದ ಇದ್ರೆ ಆಗುತ್ತೆ. ಮಹಾವತಾರ್ ಫೌಂಡೇಶನ್ ತನ್ನ ಡ್ಯಾಶ್ ಕಾರ್ಯಕ್ರಮವನ್ನು ಸಿದ್ದರ ಬೆಟ್ಟದಲ್ಲಿ ಆಯೋಜಿಸಿದೆ. ಇದು ಫಸ್ಟ್ ಎನಿವರ್ಸರಿ ಅಂತಂದ್ರೆ ಮೊದಲ ವಾರ್ಷಿಕೋತ್ಸವವನ್ನು ಎಲ್ಲಿ ಆಚರಣೆ ಮಾಡ್ತಾ ಇದೆ? ಸಿದ್ದರ ಬೆಟ್ಟದಲ್ಲಿ ಮೊದಲನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. 8ನೇದು, ಮಹಾವತಾರ್ ಸಂಸ್ಥಾಪಕರು ಶ್ರೀ ರಂಗನಾಥ್ ಗುರೂಜಿ. ಮಹಾವತಾರ್ ಸಂಸ್ಥಾಪಕರು ಶ್ರೀ ರಂಗನಾಥ್ ಗುರೂಜಿ. 3rd ಸೆಷನ್ ಮುಗಿತು ಸ್ನೇಹಿತರೆ. 4th ಸೆಷನ್ ಹೊಂದಿಸಿ ಬರೆಯೋದು. ಮೊದಲನೇ ಪಾರ್ಟ್ ನಲ್ಲಿ ಕಾಮನ ಬಿಲ್ಲು. ಇದಕ್ಕೆ ಸರಿಯಾದ ಉತ್ತರ ಸ್ಫೂರ್ತಿ ಕೇಂದ್ರ. ಈ ಕಾಮನ ಬಿಲ್ಲು, ಈ ಸ್ಫೂರ್ತಿ ಕೇಂದ್ರ. 2ನೇದು, ವಿಶ್ವಾಗ್ನಿ ಮತ್ತು ಪ್ರಾಣಶಕ್ತಿ ಹೃದಯ ಶಕ್ತಿ. ವಿಶ್ವಾಗ್ನಿ ಮತ್ತು ಪ್ರಾಣಶಕ್ತಿ ಎ ಐತಲ್ಲ, ಅದು ಹೃದಯ ಶಕ್ತಿ. 3ನೇದು, ವಿಶ್ವಕರ್ಮ ಸಹ ಸೃಷ್ಟಿಕರ್ತ. ವಿಶ್ವಕರ್ಮ ಸಹ ಸೃಷ್ಟಿಕರ್ತ ಸಿ. 4ನೇದು, ಕಂಚಿ ಪೀಠಾಧಿಪತಿ ಚಂದ್ರಶೇಖರ್ ಸ್ವಾಮಿ ಬಿ. ಕಂಚಿ ಪೀಠಾಧಿಪತಿ ಬಿ ಚಂದ್ರಶೇಖರ್ ಸ್ವಾಮಿ. 5ನೇದು, ಕಾಸಿಗೆ ಹೋದವರು ವೇದವ್ಯಾಸರು ಡಿ. ಕಾಸಿಗೆ ಹೋದವರು ವೇದವ್ಯಾಸರು ಡಿ. ಅದಕ್ಕೆ ಸರಿಯಾದ ಉತ್ತರಗಳು. ಇಷ್ಟು ಇವತ್ತಿನ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯಾಗಿತ್ತು ಸ್ನೇಹಿತರೆ. ಮತ್ತೊಂದ್ಸಾರಿ ಚೆಕ್ ಮಾಡಿ ನಿಮ್ಮ ಉತ್ತರಗಳನ್ನು ಹೇಳಿ.
ನಂದಾ ಮೇಡಮ್ ಒಂಚೂರು ಉತ್ತರಗಳನ್ನ ಬರ್ಕೊಳ್ಳಿ ನೀವು. ಯಾರ್ಯಾರ್ದು ಎಷ್ಟೆಷ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳ್ಬಿಟ್ಟು ಬರೆದು ಗುರುಜಿಗೆ ಸೆಂಡ್ ಮಾಡಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ರೈಟ್. ಎಲ್ಲರೂ ನೋಟ್ ಮಾಡ್ಕೊಂಡಿದ್ರೆ ನಿಮ್ಮ ಆನ್ಸರ್ಸ್ಗಳು ಟೈಪ್ ಮಾಡ್ತಾ ಹೋಗಿ. ಎಲ್ಲರ ಆನ್ಸರ್ಸ್ ಟೈಪ್ ಮಾಡ್ತಾ ಹೋಗಿ, ಅಂದ್ರೆ ನಿಮ್ಮ ಸಂಖ್ಯೆ ಎಷ್ಟು ಬಂದಿದೆ ಅಂತ. ನೋಟ್ ಮಾಡ್ಕೊಳ್ಳಿ ನಂದಾ ಮೇಡಮ್, ನೋಟ್ ಮಾಡ್ಕೊಳ್ಳಿ. ಎಲ್ಲರದು ನೋಟ್ ಮಾಡ್ತಾ ಹೋಗಿ, ಹೆಸರು, ಅವರ ಸ್ಕೋರ್. ನೋಡಿ ಎಷ್ಟು ಎಲ್ಲ ಬಂದಿದೆಯಾ, ಇನ್ನು ಬರ್ತಾ ಇದೆಯಾ? ಎಷ್ಟು ಬರ್ತಾ ಬಂದಿದೆ? ಇದೆ ಗುರುಜಿ. ಹ್ಮ್. ಆರು ಜನದ ಮಾತ್ರ ಬಂದಿದೆ ಗುರುಜಿ. ಹಾ, 6 ಜನದ ಮಾತ್ರ ಬಂದಿದೆ. ಹೌದಾ? ಇನ್ನೂ ಇದಾರ ನೋಡಿ, ಇನ್ನು ಸಮಯ ಕೊಡ್ಬೇಕಾ? ಎಲ್ಲರದು ಹಾಕಿಲ್ಲ. ಮಧುರಾ ಮೇಡಮ್ ಬಂತ ನಿಮ್ದು? ಅವ್ರದ್ದು ಇನ್ನೂ ಇಲ್ಲ ಬಂದಿಲ್ರಿ, ಮೇಡಮ್. ಕೌಂಟ್ ಮಾಡಿ ಹಾಕ್ತವ್ರು. ಅಷ್ಟರಲ್ಲಿ ಯಾರಾದ್ರೂ ಪರೀಕ್ಷೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಎಕ್ಸಾಮ್ ಕುಂತವ್ರು ಇರ್ಬೋದು, ಅಥವಾ ಪಾರ್ಟಿಸಿಪೇಟ್ ಮಾಡದೇ ಇರೋ ನಿನ್ನೆ ವಿಡಿಯೋಸ್ ಹಾಕಿಮ್ಮ, ನಿನ್ನೆ ವಿಡಿಯೋಸ್ ಹಾಕಿ. ಹಾಕ್ತೇನೆ ಗುರುಜಿ. ವಿಡಿಯೋಸ್ ಆಗಿಲ್ಲ ಇನ್ನು, ಹಾಕಿ. ವಿಡಿಯೋಗಳಿಗೆ ಲೈಕ್ ಕೊಡಿ, ಜೊತೆಗೆ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಹೇಳ್ರಿ ಸ್ನೇಹಿತರೆ. ವಿಡಿಯೋ ಲೈಕ್ ಮಾಡಿದವರು ಏನ್ ಅನಿಸ್ತಾ ಇದೆ, ಎಕ್ಸಾಮ್ ಮಾಡ್ತಕ್ಕಂತ ಸಿಸ್ಟಮ್ ಫೌಂಡೇಶನ್ ತಗೊಳ್ತಕ್ಕಂತ ಕಾರ್ಯ ಏನ್ ಅನಿಸ್ತಾ ಇದೆ ನಿಮಗೆ? ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನಂದಾ ಮೇಡಮ್, ನಂದು 23ವರೆ. ಎಸ್, ವಿಡಿಯೋಸ್ 2 ಬಂದಿದೆ.
ಯಾರ್ಯಾರು ಲೈಕ್ ಮಾಡ್ತಾರೋ ಅವರೆಲ್ಲ ಅಲ್ಲಿ ಮೆನ್ಷನ್ ಮಾಡಿ, ಎಸ್ ಎಸ್ ಅಂತ ಮೆನ್ಷನ್ ಮಾಡಿ. ವಿಡಿಯೋಸು ಲೈಕ್ ಮಾಡೋದು ಮತ್ತೆ ಕಾಮೆಂಟ್ ಮಾಡೋದು. ವಾಣಿ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ನನ್ಗೆ NSS ಕ್ಯಾಂಪ್ ಇದ್ರಿಂದ ನಾನು ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡಿರ್ಲಿಲ್ಲ, ಬಟ್ ಈ ಕ್ವಶನ್ ಕೇಳಿದೆ. ಕ್ವಶನ್ ತುಂಬಾ ಡೀಪ್ ಆಗಿ ತುಂಬಾ ಆಳವಾದ ಧ್ಯಾನ ಮಾಡಿದವರಿಗೆ ಮಾತ್ರ ಅದು ಆನ್ಸರ್ ಮಾಡಂಗಿತ್ತು ಅಂತ ನನಗೆ ಅನ್ನಿಸ್ತು. ತುಂಬಾ ಚೆನ್ನಾಗಿ ಸಣ್ಣಗೌಡ್ರು ಸರಿ ಇರ್ಬೇಕು ಅನ್ಸುತ್ತೆ ತೆಗ್ದಿರೋದು. ಎಸ್ ಸರ್. ಹೌದ್ ಮೇಡಮ್, ಹೌದ್ರಿ. ನೀವು ತುಂಬಾ ಸ್ಟ್ರಿಕ್ಟ್, ಆಧ್ಯಾತ್ಮಿಕ ಸ್ಟ್ರಿಕ್ಟ್ ಮಾಸ್ಟರ್ ಸರ್. ತುಂಬಾ ಡೀಪ್ ಆಗಿ ಬೇಕು ಸರ್ ಇಂಥ ಜ್ಞಾನ. ಹೌದು ಹೌದು ಹೌದು. ಒಳ ಹೊಕ್ಕು ಪ್ರಶ್ನೆಗಳನ್ನ ತೆಗೆದಾಗ, ಆಮೇಲೆ ಈ ವಾರ ಕ್ಲಾಸ್ ಕೂಡ ಸ್ವಲ್ಪ ಒಳ ಹೊಕ್ಕು ನಮ್ಮನ್ನ ನಾವು ವಿಮರ್ಶೆ ಮಾಡ್ಕೊಳ್ಳೋ ಹಾಗೆ ಇತ್ತು ವಿಷಯಗಳು. ನಾನು ನೋಡಿದ ಕೆಲವು ಪ್ರಾಣಶಕ್ತಿ ಇರ್ಬೋದು, ಸರ್ದು ವಿಗ್ರಹಾರಾಧನೆ ಇರ್ಬೋದು, ಇವೆಲ್ಲ ತುಂಬಾ ನಮ್ಮನ್ನ ನಾವು ವಿಮರ್ಶೆ ಮಾಡ್ಕೊಳ್ಳೋ ಹಾಗಿತ್ತು. ಅದರಿಂದ ನಮಗೆ ಜನರಲ್ ಆಗಿ ಅರ್ಥ ಆಗುತ್ತೆ. ಈಗ ಏನನ್ನ ಕರ್ಮ ಅಂತ ಅದ್ ಬೇರೆ ಪದ ಬಳಸ್ಕೊಂಡಿರ್ತೀವಿ, ಅದ್ರ ಪರ್ಫೆಕ್ಟ್ ಆಗಿ ನಾವು ತಿಳ್ಕೊಬೇಕಾಗುತ್ತೆ ಅನ್ನೋದಕ್ಕೆ ಈ ಕ್ವಶನ್ ಪೇಪರ್ ಸಾಕ್ಷಿಯಾಗಿತ್ತು. ಚೆನ್ನಾಗಿತ್ತು ಸರ್. ಏನ್ ಟೈಪೇ ಮಾಡ್ಬೇಕು ಅಂತಿಲ್ಲ, ನಾವ್ ಈ ತರ ಬರ್ದು ಎಕ್ಸಾಮ್ ಮಾಡ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ ಆಯ್ತು. ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ ಸರ್. ಹ್ಯಾಟ್ಸ್ ಆಫ್ ಯು. ಧನ್ಯವಾದ ಮೇಡಮ್. ನಮ್ಗೇನಾದ್ರು ಎಲ್ಲಿ ಸೇರಿದ್ರಾ ನೀವು? ಜಾಗ ಆ ಬಂದಿದ್ರಾ? ಇಲ್ಲ ಸರ್, NSS ಕ್ಯಾಂಪ್ ಇದೆ ಸರ್. ಅವ್ರು 2 ಗಂಟೆಗೆ ಬರ್ತೀನಿ ಅಂದ್ರೆ ವ್ಯವಸ್ಥೆ ಆಗಲ್ಲ ಅಂದ್ರು ಸರ್, ಸಂದೀಪ್ ಸರ್, ಸ್ವಾಮಿ ಸರ್. ಅದೇ ಮಧ್ಯರಾತ್ರಿ 2 ಗಂಟೆಗೆ ಆಗಾಯ್ತಿತ್ತು ನಾನು ಬರೋದು, ಅಷ್ಟೊತ್ತಿಗೆ ಆಗಲ್ಲ ಅಂದ್ರು ಅವರು. ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಸರ್ ನಾವು. ಓಕೆ, ಬರೋದು ಕ್ಯಾನ್ಸಲ್ ಮಾಡಿದ್ರಾ? ಹ್ಞೂ ಸರ್, ಅದೇ ನನಗೆ ಇನ್ನೇನು ವ್ಯವಸ್ಥೆ ಇರ್ಲಿಲ್ಲ ಸರ್. ಕ್ಯಾಂಪ್ ಮುಗಿಸ್ಕೊಂಡು ನೈಟ್ ಟ್ರೈನ್ ಹತ್ತಿದ್ರೆ ಅಲ್ಲಿ 2 ಗಂಟೆ, ಮಧ್ಯರಾತ್ರಿ 2 ಗಂಟೆಗೆ ಬರ್ತಿದ್ದೆ ನಾನು. ಅದಾಗಲ್ಲ ಅಂದ್ರು. ನಾನು ಅವ್ರ 2-3 ಜನ ಕೇಳಿದೆ. ನೀವ್ ಎಲ್ಲಿಂದ ಬರ್ತೀರಾ ಮೇಡಮ್? ಇಲ್ಲಿ ಸರ್ ಮೇಡಮ್ ಸಿದ್ದಾಪುರ ಸೇರ್ಸಿ. ಅಲ್ಲ, ಹುಬ್ಳಿಗ್ ಬರಕ್ ಆಗುತ್ತೆ ನಿಮ್ಗೆ? ಎಷ್ಟೊತ್ತಿಗೆ ನಿಮ್ದು ಮುಗಿತೆ? ಹುಬ್ಳಿಗೆ ನೀವ್ ಎಷ್ಟೊತ್ತಿಗೆ ಹೊರಡ್ತೀರಾ? ಆಯ್ತು, ಕಾಲ್ ಮಾಡ್ತೀನಿ ಮೇಡಮ್. ಸುಮ್ಮನೆ ಗ್ರೂಪ್ ಅಲ್ಲಿ ಬೇಡ. ಆಯ್ತಾಯ್ತು, ಮುಗಿದ್ಮೇಲೆ ಮಾತಾಡಿ. ಸರಿ. ಗುರುಜಿ ಎಲ್ಲಾದ್ರೂ ಬಂದಿದೆ. ರೈಟ್, ಓಕೆ. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಗಳೇ, ನಮಸ್ತೆ ಆಲ್ ಮಾಸ್ಟರ್ಸ್. ಇದು ಆನ್ಸರ್ ಎಷ್ಟ್ ಜನ ಮಾಡಿದಾರೆ ಮೇಡಮ್? ನಂದ ಮೇಡಮ್ 3, 6, 8 ಜನ. ಮೇಡಮ್, ಪ್ರತಿ ಸರಿನೂ 8-10 ಜನ ಹಿಂಗ ಆಗ್ತಿದಾರೆ. ಗುರುಗಳು ಏನ್ ತೀರ್ಮಾನ ತಗೊಂತಾರ ನೋಡ್ಲಿ ಮೇಡಮ್. ಯಾಕಂದ್ರೆ ಹತ್ತತ್ರ ಒಂದು 34 ಜನ ಆಗಿದ್ದಾರೆ. 57 ಜನ ಇದ್ರು. ಅದಕ್ಕೆ ಪರೀಕ್ಷೆ ಅಂತ ಅಂದ್ರೆ ಯಾಕೋ ಸ್ವಲ್ಪ ಹಿಂದೇಟ್ ಆಗೋದ್ರಿಂದ ಬೇರೆ ಇನ್ಯಾವ್ ಟೈಪ್ ಮಾಡೋದು ಅಂತ ವಿಚಾರ ಮಾಡೋದ, ಅಥವಾ ಏನ್ ಮಾಡೋದು ಅಂತ ಗುರುಗಳೇ ಎಲ್ಲರ ಹತ್ರ ಚರ್ಚೆ ಮಾಡ್ಬಿಟ್ಟು ತೀರ್ಮಾನಕ್ಕೆ ಬರೋದು ಒಳ್ಳೇದು ಅನ್ಸುತ್ತೆ ಗುರುಗಳೇ. ರೈಟ್, ನೋಡೋಣ. ಓಕೆ ಗುರುಗಳೇ. ಪ್ರತಿ ಸರಿ ನಾವು ಮಾತ್ರ ಇರ್ತೀವಿ ಗುರುಗಳೇ. ಹೊಸಬ್ರು ಯಾರಿಲ್ಲ, ನಾವೇ ಭಾಗವಹಿಸ್ತಾ ಇದೀವಿ. ಗೀತಮ್ಮ ಮಾತಾಡ್ರಿ. ಸರ್ ನಮಸ್ತೆ. ಮೊದಲನೇ ಇದ್ರಲ್ಲಿ 4 ಪ್ರಶ್ನೆಗಳಿದಾವಲ್ಲ ಸರ್, ಅದ್ರಲ್ಲಿ ನನ್ನದು ಸ್ವಲ್ಪ ಅಲ್ಲಲ್ಲಿ ಒಂದೊಂದು ಪಾಯಿಂಟ್ಸ್ಗಳು ತಗೊಂಡ್ಬಿಟ್ಟಿದ್ದಕ್ಕೆ 12ಕ್ಕೆ ನಂದು 2 ಬಂದಿದೆ ಸರ್. ಅದಕ್ಕೆ ಮಾರ್ಕ್ಸ್ ಅಂದ್ರೆ ಅಲ್ಲಿ ಒಂದೊಂದು ಪಾಯಿಂಟ್ಸ್ ತಗೊಂಡಿದೀನಿ ಅಷ್ಟೇ. ಇನ್ನು ಉಳ್ಕಿದ್ದೆಲ್ಲ ಸ್ವಲ್ಪ ನನ್ನ ಭಾಷೆಯಲ್ಲಿ ನಾನ್ ಬರ್ಕೊಂಡಿದೀನಿ. ಸರ್ ಹೇಳಿದ್ಕು ನನಗೂ ಮ್ಯಾಚ್ ಆಗ್ತಿಲ್ಲ, ಸ್ವಲ್ಪ ಬಿಟ್ಟೋಗಿದೆ. ಅದ್ ಬಿಟ್ರೆ ಇನ್ನು ಉಳ್ಕಿದ್ದೆಲ್ಲ ಓಕೆ, ಪರವಾಗಿಲ್ಲ ಅನ್ನೋ ತರ ಬಂದಿದೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಇನ್ನು ನಾವು ಬಹಳ ಕೇಳಿಲ್ಲ, ಬಟ್ ಇಲ್ಲಲ್ಲಿ ಯಾಕೆಂದ್ರೆ ಲೈವ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಕ್ಕಾಗಿಲ್ಲ. ವಿಡಿಯೋನು ಸಹ ಸ್ವಲ್ಪ ಕಡಿಮೆನೆ ಕೇಳಿರೋದು ಈ ಸತಿ. ಈ ವಾರದಲ್ಲಿ ಒಂಚೂರ್ ಬಿಸಿ ಇರೋದ್ರಿಂದ ಹಾಗಾಗಿ ಇಷ್ಟು ನನ್ನದು ಮಾರ್ಕ್ಸ್ ಬಂದಿದೆ, 13 ಬಂದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂದು ಅಷ್ಟೇ ಗುರುಜಿ. ಮೊದ್ಲೇ ಕ್ವಶನ್ ದಲ್ಲಿ ನನಗೂ 2 ಮಾರ್ಕ್ಸ್ ಬಂದಿದೆ. ನಂತರ ಕ್ವಶನ್ ಆನ್ಸರ್ದು ಇಲ್ಲ. ನಾನು ಬಿಟ್ಟ ಸ್ಥಳದಲ್ಲಿ 6 ಮಾರ್ಕ್ಸ್, ಹೊಂದಿಸಿ ಬರೆಯೋದು 4, ಅಲ್ಲೇ 10 ಮಾರ್ಕ್ಸ್ ಬಂತು. ಮೊದ್ಲೇ ಏನು ಪ್ರಶ್ನೆಗೆ ಉತ್ತರಿಸಿ 2, 11, 12.
ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದ್ರೆ ನಾನು ಯಂತ್ರ ಅಂತ ಬರ್ದಿದ್ದೆ, ಅದಕ್ಕೂ ಒಂದು ಮಾರ್ಕ್ಸ್ ಕೊಟ್ಕೊಂಡಿದ್ದೇನೆ ಗುರುಜಿ. ನಾನು ಅವರು ಹೇಳಿದ್ರು ಅದಕ್ಕೆ. ಅಂದ್ರೆ ಟೋಟಲ್ ಸಾಮ್ಯವಾದ ಟೋಟಲ್ ಹೇಳ್ಬಿಡಮ್ಮ, ಟೋಟಲ್ ಹೇಳಿ ಯಾರ್ಯಾರು ಎಷ್ಟಂತ ಹೇಳಿ, ಆಮೇಲೆ ಫಸ್ಟ್ 3ನೇ ಹೇಳಿ. ಟೋಟಲ್ ಗುರುಜಿ ಮಲ್ಲಪ್ಪ ಅರ್ಬಾವಿ ಅವರು 10 ಮಾರ್ಕ್ಸು, ಹ್ಮ್ ವಿಜಯಲಕ್ಷ್ಮಿ ಮೇಡಮ್ ಒಂದು ಈಗ ಬಂತು, ಅವ್ರದ್ದೊಂದು ತಗೋತೀನಿ ಗುರುಜಿ. ಇಪ್ಪತ್ನಾಲ್ಕು. ಹೇಮಾ ಪಾಟ್ಕರ್ 7, ಲಕ್ಷ್ಮೀದೇವಿ ಪಂಡಿತ್ 13, ಸುತೇಜ ಭಟ್ ಮೇಡಮ್ 5, ಗೀತಾ ನಾಯಕನಟ್ಟಿ 13, DT ಹೆಗಡೆ 6, ನಂದು 13 ಗುರುಜಿ. ಮಧುರಾ ಅವ್ರದ್ದು 23.5, ವಿಜಯಲಕ್ಷ್ಮಿ ಮೇಡಮ್ 24. ಈಗ ಪ್ರಥಮ ವಿಜಯಲಕ್ಷ್ಮಿ ಮೇಡಮ್, ಸೆಕೆಂಡ್ 23.5 ಮಧುರಾ ಅವರು. ಈಗ 13.5 ಅಂಕ ತಗೊಂಡವ್ರು 3 ಜನ ಇದ್ದೇವೆ ಗುರುಜಿ. ರೈಟ್. ಲಕ್ಷ್ಮೀದೇವಿ ಪಂಡಿತ, ಗೀತಾ ನಾಯಕನಟ್ಟಿ, ನಂದು 13. ಓಕೆ ಮ್ಯಾಮ್, ರೈಟ್. ಎಲ್ಲರಿಗೂ ಕಂಗ್ರಾಟ್ಸ್. ಯಾರು ಭಾಗವಹಿಸಿದ್ರು ಎಲ್ಲರಿಗೂ ಅಭಿನಂದನೆಗಳು. ಓಕೆ, ಥ್ಯಾಂಕ್ ಯು. ರೈಟ್. ಆದ್ರೆ ಇದು ಇನ್ನು ಯಾವ ರೀತಿ ಏನಂತ ನೆಕ್ಸ್ಟ್ ಚರ್ಚೆ ಮಾಡೋ ಪ್ರಯತ್ನ ಮಾಡಿ. ಓಕೆ, ಎಲ್ಲ ಅಂದ್ರೆ ಭಾಗವಹಿಸಿದ್ರೆ ಒಳ್ಳೇದು. ಪ್ರತಿಯೊಬ್ಬರು ಭಾಗವಹಿಸೋದು ಅಂದ್ರೆ ಓದ್ಕೊಂಡು ಬರೋದು. ಈಗ ನೋಡಿ, ಇದಕ್ಕೂ ಆಲ್ಟರ್ನೇಟಿವ್ ಅಂತೂ ಯಾವ್ದಿಲ್ಲ. ಮನನ ಮಾಡ್ಕೊಡೋದಕ್ಕಿಂತ ಇನ್ಯಾವ್ದಿದೆ ಆಲ್ಟರ್ನೇಟಿವ್? ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ಮನನ ಮಾಡ್ಕೊಂಡು ಬರ್ಬೇಕು. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಆಧ್ಯಾತ್ಮಿಕ ಬೆಳೆಸ್ಕೋಬೇಕು, ಆಧ್ಯಾತ್ಮಿಕ ಪರಿಣಿತಿ ಹೊಂದಬೇಕಂದ್ರೆ ನೀವು ಬುಕ್ಸ್ ಓದಕ್ಕೂ ಆಗಲ್ಲ ಅಲ್ವಾ, ಬಿಜಿ ಇರ್ತಾರೆ. ಅಟ್ಲೀಸ್ಟ್ ವಿಡಿಯೋಗಳು ಕೇಳ್ಕೊಟ್ಟು ಅಟ್ಲೀಸ್ಟ್ ಒಂದ್ ದಿವಸ ಮುಂಚೆ ಶುಕ್ರವಾರ 2 ಗಂಟೆ ಸಮಯ ಕೊಟ್ಟು ಶುಕ್ರವಾರ ಪ್ರತಿಯೊಂದು ಕೇಳ್ಕೊಂಡು ಈ ಎಕ್ಸಾಮ್ ಬಂದ್ರೆ ಖಂಡಿತ ನೀವು ಅಟೆಂಪ್ಟ್ ಮಾಡ್ಬೋದು. ಮರಣ ಆಗತ್ತೆ. ಮರಣ ಆಗಿದ ಮೇಲೆ ಅದು ಜ್ಞಾನ ನಿಮ್ಮಲ್ಲಿ ಹಾಗೆ ಉಳ್ಕೊಂತದೆ. ಅದು ಬಹಳ ಇಂಪಾರ್ಟೆಂಟ್. ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಇಲ್ಲೇ ನಾವು ಕ್ವಶನ್ ಏನ್ ತಪ್ಪಾಗಿದೆ, ನಂದು ಏನ್ ತಪ್ಪಾಯ್ತು ಅಂತ ನೋಡ್ಕೊಳ್ಳಿಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಗುರುಜಿ. ಅಂದ್ರೆ ನಾವು ಎಕ್ಸಾಮ್ ಕೂತಾಗ ಅದು ಮೈಂಡ್ ಅಲ್ಲಿ ಉಳಿಯುತ್ತೆ. ನಾನ್ ತಪ್ಪು ಮಾಡಿದ್ದೆ ಯಾವ್ದು ಆನ್ಸರು, ಅದು ಸರಿಯಾದ ಯಾವ್ದು ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ಜ್ಞಾನನೇ ಇಂಪಾರ್ಟೆಂಟ್. ನಾವು ಎಷ್ಟು ಅರ್ಥಕೊಳ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಂದ ಮೇಡಮ್. ನಾವು ಒಳಗಡೆ ಎಷ್ಟು ತಗೊಂಡಿದೀವಿ ಅಂತ ಪ್ರತಿಯೊಂದು ಬೆಳೆಸ್ಕೊಂಡು ಹೋಗ್ಬೇಕು. ಅದು ಆಸಕ್ತಿ ಇರೋರು ಖಂಡಿತ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಒಂದೊಂದು ವಾರ ಒಬ್ಬರು ಮಾಡಲ್ಲ ಅಂತಂದ್ರೆ ಅವರು ಬಿಜಿ ಇದ್ರೆ ಮಾಡಕ್ಕಾಗಲ್ಲ. ಬಟ್ ಖಂಡಿತ ಅವರು ಅಳವಡಿಸ್ಕೊಂಡ್ರೆ ಮಾತ್ರ ಇದಕ್ಕಿಂತ ಉತ್ತಮ ಯಾವುದಿಲ್ಲ. ಎಸ್, ರಾಜು ಅವರೇ ಮಾತಾಡಿ. ನಮಸ್ತೆ ರಂಗನಾಥ್ ಗುರುಜಿ. ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತಿನ ಕಾರ್ಯಕ್ರಮ ನಾವು ಬೆಳಗ್ಗೆ ಅಟೆಂಡ್ ಆದಾಗ ನಂದಾ ಮೇಡಮ್ ಅವ್ರ ಎಕ್ಸರ್ಸೈಸ್ ಹೇಳ್ಕೊಡ್ತಾ ಇದ್ರು. ನಾವು ಮಾರ್ಕೆಟ್ ಹೋಗೋದಿತ್ತಲ್ಲ ಸರ್, ಸಪ್ತರಕ್ಕೆ. ಅದೆಲ್ಲ ಇವತ್ತಿಂದ ನಮ್ದು ಏನ್ ಕೊಟ್ಟಿದ್ರು ಅದನ್ನ ಜವಾಬ್ದಾರಿ ವಹಿಸ್ಲಿಕ್ಕೆ ಬಂದ್ ಮಾಡಿ ಮತ್ತೆ ಲೀವ್ ಆಗಿ ಹೋಗಿದ್ದೆ. ಜಸ್ಟ್ ಆಮೇಲೆ ಬಂದು ಆನ್ ಮಾಡಿದಾಗೆ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆದಿತ್ತು. ನಮಗೆ ಅಷ್ಟು ಮತ್ತೆ ನಾವು ಕ್ಲಾಸ್ ಬಹಳ ಅಟೆಂಡ್ ಆಗಿದ್ದಿಲ್ಲಲ್ಲ ಸರ್, ಹಂಗಾಗಿ ಅದ್ರಲ್ಲಿ ಮತ್ತೆ ಇದು ಮಾಡ್ಲಿಲ್ಲ. ಇದು ಕಾರ್ಯಕ್ರಮ ಮುಗಿದ್ಮೇಲೆ ಮಾತಾಡಿದ್ರ ಅಂತ ಹೇಳಿದ್ದೆ. ಅದೇ ತಗೊಂಬಂದಿದ ಗುರುಜಿ, ಮೂಲಂಗಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇರ್ಲಿಲ್ಲ ಜಾಸ್ತಿ. ಆಮೇಲೆ ಇನ್ನೋದು ಸೊಪ್ಪು, ಅದೇನು ಸೊಪ್ಪಿನ ಸಾರು ಮಾಡ್ಬೇಕನ್ನೋ ಉದ್ದೇಶದಿಂದ 4 ವೆರೈಟಿ ಸೊಪ್ಪು ತಗೊಂಡಿದ್ದೀನಿ ಗುರುಜಿ. ಒಂದು 50 ಕಟ್ಟು ಮೆಂತ್ಯ ತಗೊಂಡಿದ್ದೀನಿ, 50 ಕಟ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಆಮೇಲೆ 2 ಬಾಕ್ಸ್ ಟೊಮೆಟೊ ತಗೊಂಡಿದ್ದೀನಿ ಗುರುಜಿ. ಇವತ್ ಸಾಯಂಕಾಲ 5, 5:30, 6 ಗಂಟೆ ಬಿಡ್ತೀವಿ. ಅದು 1 8:30, 9 ಗಂಟೆ ಹಂಗೆ ಬಂದ್ ಅಲ್ಲಿ ನಾವು ರೀಚ್ ಆಗ್ತೀವಿ ಗುರುಜಿ. ಸರಿ, ಅಂದ್ರೆ ಸಾಯಂಕಾಲಕ್ಕೆ ಬರ್ತೀರಾ? ಎಷ್ಟು ಗಂಟೆ ಬರ್ತೀರಾ? ನೈಟ್ ಬರ್ತೀರಾ? ಸಾಯಂಕಾಲ ಬಿಡ್ತೇವೆ ಗುರುಜಿ. 5 ಗಂಟೆ 6 ಗಂಟೆ ಬಿಟ್ರೆ ನಮ್ದು 2.5 3 ತಾಸು ಜರ್ನಿ ಆಗುತ್ತೆ ಗುರುಜಿ. ಓಕೆ, ತುಂಬಾ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ನಡೆದಿದೆ ಅನಿಸುತ್ತೆ. ಯಾಕಂದ್ರೆ ಪ್ರಶ್ನೋತ್ತರ ಮಾಡ್ತಾ ಇದ್ರೆ ಜ್ಞಾನ ಹಂಚಿಕೆ ಒಳ್ಳೇದು. ಭಾಗವಹಿಸ್ಬೇಕು. ಪ್ರಶ್ನೋತ್ತರ ಎಷ್ಟು ಜನ ಭಾಗವಹಿಸಿದ್ರೆ ಅಷ್ಟು ಒಳ್ಳೇದು. ಆಯ್ತು ಗುರುಜಿ. ಅಂದ್ರೆ ನಾವು ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ ಗುರುಜಿ ಜಾಸ್ತಿ. 1.5 ತಿಂಗಳ ಸ್ವಲ್ಪ ಬಿಟ್ಟಿದೆ ಅದಕ್ಕೆ. ಮುಂದೆ ಕಾರ್ಯಕ್ರಮದಲ್ಲಿ ಮತ್ತೆ ಭಾಗವಹಿಸಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಮೊಟ್ಟ ಮೊದಲನೇದಾಗಿ ಸಮಗ್ರ ಸ್ವಾಸ್ಥ್ಯ ಹಬ್ಬ ಇವತ್ತು ಸಿದ್ದರ ಬೆಟ್ಟದಲ್ಲಿ ನಡೀತಾ ಇದೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಹಾಗೆ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೂ ಕೂಡ ಸುಸ್ವಾಗತ. ಏಕೆಂದ್ರೆ ಇದು ಕೊಡೋದ್ರಿಂದ ಏನು ಲಾಸ್ ಇಲ್ಲ. ಇನ್ನು ನಮ್ಮ ಒಂದು ಬೆಳವಣಿಗೆಗೆ,
ನಮ್ಮ ಒಂದು ಕ್ರಿಯೇಟಿವಿಟಿ ಮೈಂಡ್ ಅಂತ ಏನ್ ಹೇಳ್ತಾರೆ ಅದು ಇನ್ನೂ ಹೆಚ್ಚಿಗೆ ಆಗುತ್ತೆ. ಪ್ರತಿನಿತ್ಯ ನಾವು ಏನ್ ಕೇಳ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮನನ ಆಗೇ ಆಗುತ್ತೆ. ಮತ್ತೆ ನಾವು ಬರ್ಕೊಳ್ತೀವಿ, ಅಟೆಂಡ್ ಮಾಡ್ತೀವಿ, ನಮ್ಮ ಮೆದ್ಲು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಗುರುಜಿ ಸುಮಾರು ಮಾಸ್ಟರ್ಸ್ ಬೆಳಗ್ಗೆನೆ ಕೂತ್ಕೊಂಡು ಕೆಲವ್ರು ಅಟೆಂಡ್ ಮಾಡ್ತಾರೆ, ಕೆಲವ್ರು ಆಗೋದಿಲ್ಲ. ಇದ್ರಿಂದ ಅವರು ಹಿಂದುಳಿತಾ ಇದಾರೇನೋ ಅಂತ ಅನ್ಸುತ್ತೆ. ಬಟ್ ಎಲ್ರಿಗೂ ಇದಾಸಕ್ತಿ ಇದೆ. ಆದ್ರೆ ನನ್ನ ಆಸಕ್ತಿ ಏನು ಅಂತಂದ್ರೆ, ಮೊದ್ಲು ಕೊಡ್ತಾ ಇದ್ರಲ್ಲ ಗುರುಜಿ, ಈಗ ವಾರದ ಸಾರಾಂಶ ಸಮ್ಮರಿ ಏನಿದೆ ಪ್ರತಿನಿತ್ಯದ ಒಂದೊಂದು ಸ್ವಲ್ಪ ಸಾರಾಂಶವನ್ನ ತೆಗೆದುಕೊಂಡು ಬಂದು 5 ಮಾಸ್ಟರ್ಸ್ ಇಂದ ಯಾರಿಗ ಆಸಕ್ತಿ ಇದೆ ಅವರು ಈ ತರ ಕೊಡೋದು ಬೆಸ್ಟ್ ಅಂತ ನನ್ಗನ್ಸ್ತಿದೆ ಗುರುಜಿ. ಆದ್ರೂ ಏನಿದೆ ಅದು ಕೇಳಿಸ್ಕೊಂಡು ಬಿಟ್ಬಿಡ್ತಾರೆ. ಅಂದ್ರೆ ಅವ್ರು ಬರ್ಕೊಂಡಿರ್ತಾರಲ್ಲ ಗುರುಜಿ, ವಾರದ್ದೆಲ್ಲ ಬರ್ಕೊಂಡಿರ್ತಾರಲ್ಲ, ಆ ಸಮ್ಮರಿ ಹೇಳ್ದಾಗ ಅವರಲ್ಲೂ ಉಳಿಯುತ್ತೆ, ಮತ್ತೆ ಎಲ್ರು ಕೇಳಿಸ್ಕೊಳ್ತಾರೆ, ಮತ್ತೆ ಮನನ ಆಗುತ್ತೆ. ಮತ್ತೆ ಎಷ್ಟೇ ಮನನ ಮಾಡಿದ್ರು ಅಂದ್ರೆ ಅದರಲ್ಲಿನೂ ಸ್ವಲ್ಪ ಡ್ರಾಬ್ಯಾಕ್ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಅವರು ಓದ್ಕೊಂಡು ಬಂದ್ರೆ ತುಂಬಾ ಉತ್ತಮ. ಓದ್ಕೊಂಡು ಅವರೇ ಹೇಳ್ದವ್ರೆ ಹೇಳೋದ್ ಬೇಡ, ಚೀಟಿ ಎತ್ತಿ ಯಾರ ಹೆಸರು ಬರುತ್ತೆ ಅವ್ರು ಹೇಳ್ಬೇಕು. ಹಂಗ್ ಮಾಡ್ ಅಂದ್ರೆ ಆ ತರ ಮಾಡಕ್ ಹೋದ್ರೆ ಇವರು ತಯಾರಾಗಿ ಬಂದಿಲ್ಲ, ಬರಲ್ಲ. ಅವೇನ್ ಮಾಡ್ತೀರಾ? ತುಂಬಾ ಜನ ತಯಾರಾಗಿ ಬರಲ್ಲ. ಯಾಕಂದ್ರೆ ಈಗ ಎಕ್ಸಾಮ್ ಅಂದ್ರೇನೆ ನಾವು ಓದ್ಕೊಂಡು ಬರೋದು. ನೋಡ್ಕೊಳ್ಬೇಕಂದ್ರೆ ಸೊ ನಾವು ಜನರಲಿ ಸ್ಟೂಡೆಂಟ್ಸ್ ಆದ್ರೆ ಯಾರಾದ್ರೂ ಎಕ್ಸಾಮ್ ಅಂದ್ರೇನೆ ಓದ್ಕೊಂಡು ಬರ್ಲೇಬೇಕು, ಎಕ್ಸಾಮ್ ಬರ್ಲೇಬೇಕಂತಂದ್ರೆ ಅವಾಗ ಓದ್ಕೊಂಡು ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ. ಓಕೆ, ಈಗ ನೋಡ್ತಾ ಇದೀವಲ್ಲ ಗುರುಜಿ, ವಾರಕ್ಕೊಂದ್ಸಲ ನೋಡ್ತಾನೆ ಇದೀವಿ, ಪದೇ ಪದೇ ಅದೇ ರಿಪೀಟ್ ಆಗ್ತಿದೆ ಅಂತಂದ್ಮೇಲೆ ಯಾರಿಗ ಇಂಟ್ರೆಸ್ಟ್ ಇದೆ ಅವ್ರು ಖಂಡಿತವಾಗ್ಲು ಅದೇ ತೊಂದ್ರೆ ಇಲ್ಲ. ನಾವು ಪ್ರಶ್ನೆ ಉತ್ತರ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಪೋಸ್ಟ್ ಮಾಡ್ತೀವಿ ಅಲ್ಲ ಗ್ರೂಪ್ ಅಲ್ಲಿ, ಅದು ಅವರು ಉಪಯೋಗಿಸ್ಕೊಳ್ಳಿ. ಮತ್ತೆ ಮರಣ ಮಾಡ್ಕೊಂಡಕ್ಕೆ ಆಮೇಲೆ ಉಪಯೋಗಿಸ್ಕೋಬೇಕು. ಯಾರ್ಯಾರು ಭಾಗವಹಿಸಿಲ್ಲ ಅಂದ್ರೆ ಪೂರ್ತಿ ಆ ವಾರದ ಸಂಗ್ರಹಣ ಮಾಡಿ ಪ್ರಶ್ನೆ ಉತ್ತರ ಈ ರೂಪದಲ್ಲಿ ಇರ್ತದೆ, ಅವ್ರಿಗೆ ವಾಟ್ಸಪ್ ಅಲ್ಲಿ ಹಂಚ್ಕೊಡ್ತೀವಿ. ಅವಾಗ ಅದು ನೋಡ್ಕೊಂಡ್ರೆ ಅವ್ರಿಗೆ ಮನನ ಆಗತ್ತಲ್ಲ, ಅದೊಂದು ರೀತಿಯಲ್ಲಿ ಮನನ ಮಾಡ್ಕೊಳೋದು. ಯಾಕಂದ್ರೆ ಎಲ್ಲಾ ವಿಡಿಯೋಗಳು ನೋಡಕ್ಕಾಗಲ್ಲ, ಬುಕ್ಸ್ಗಳು ಓದಕ್ಕಾಗಲ್ಲ, ದೊಡ್ಡ ದೊಡ್ಡ ಬುಕ್ಸ್ ಇರತ್ತೆ. ಸೊ ಈ ರೀತಿಯಲ್ಲಿ ಮನ ಮಾಡ್ಕೋಬಹುದು ಅಂತ ನಮ್ಮ ಉದ್ದೇಶ ಅಷ್ಟೇ. ಇದೇ ಸರಿಯಾದ ವಿಧಾನ ಗುರುಜಿ. ಆಕ್ಚುಲಿ ಹೇಳ್ಬೇಕಂದ್ರೆ ಡೈಲಿ ಕ್ಲಾಸ್ ಕೇಳ್ಬೇಕಾದ್ರೆ ಅವರು ನೋಟ್ಸ್ ಅದಕ್ಕಾಗಿ ಮೊದ್ಲಿಂದ ಹೇಳ್ತಾ ಇದೀವಿ, ಒಂದು ನೋಟ್ಸ್ ಎಕ್ಸ್ಟ್ರಾ ಇಟ್ಕೊಂಡಿರಿ, ಪೆನ್ನು ನೋಟ್ಸ್ ರೆಡಿ ಇತ್ತು ಅಂದ್ರೆ ಆ ಕ್ಲಾಸ್ ನಡೆದಂಗ ಅಲ್ಲಿ ಹೈಲೈಟ್ಸ್ ಗಳನ್ನ ಬರ್ಕೊಳ್ತಾ ಹೋದ್ರೆ ಸಾಕಾಗುತ್ತೆ. ಬೇಕಿದ್ರೆ ಒಂದ್ಸರಿ ಅದನ್ನ ರಿವಿಷನ್ ಮಾಡ್ಕೊಂಡ್ರೆ ವಿಡಿಯೋ ಕೇಳ್ಬಿಟ್ರೆ ಪರ್ಫೆಕ್ಟ್ ಆಗಿ 100ಕ್ಕೆ 100 ನೇರವಾಗಿ ಉತ್ತರಗಳನ್ನ ಬರಿಬಹುದು. ಜೊತೆಗೆ ಬರೀ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಸೆಷನ್ ನಡೀತಾ ಇದಾವೆ, ಕೇಳ್ತೀವಿ, ಈ ಕಡೆ ಆಲಿಸಿ ಈ ಕಡೆ ಬಿಡ್ತೀವಿ, ಅಥವಾ ಎಕ್ಸಾಮ್ ಕಂಡಕ್ಟ್ ಆಗ್ತೇವೆ ನಮಗೆ ಇಂಪಾರ್ಟೆಂಟ್ ಅಲ್ಲ. ಫೌಂಡೇಶನ್ ಉದ್ದೇಶ ಪ್ರತಿಯೊಬ್ಬರನ್ನು ಮಹಾ ಮಾನವರನ್ನಾಗಿ ಪರಿವರ್ತನೆ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದೆ. ಹೀಗಿದ್ದಾಗ ಕೇಳಿ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ತಗೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಅದ್ರ ಜೊತೆ ನಾವು ಪಾಲನೆ ಮಾಡ್ತಕ್ಕಂಥದ್ದು, ಪರಿಪಕ್ವತೆ ಕಡೆ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮುಖ್ಯವಾಗಿದ್ದಾವೆ ಅಂತ ಹೇಳ್ಬಹುದು. ಜೊತೆಗೆ ಯಾರು ಹೆಚ್ಚು ಅದನ್ನ ಕೇಳ್ತಾರೆ, ಆಲಿಸ್ತಾರೆ, ಪದೇ ಪದೇ ಮನನ ಮಾಡ್ಕೊಳ್ತಾರೆ, ಅವ್ರ ಜೀವನದಲ್ಲೂ ಕೂಡ. ಯಾಕಂದ್ರೆ ಕೆಲವರು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಕಾಲೇಜಿನಲ್ಲಿ ಒಬ್ರು ಲೆಕ್ಚರ್ ಭಾರಿ ಚೆನ್ನಾಗಿ ಪಾಠ ಮಾಡ್ತಾರೆ, ಮಕ್ಕಳಿಗೆ ಎಂತ ದೊಡ್ಡ ಮಕ್ಳಿಗೆ ಕೂಡ ಅರ್ಥ ಆಗೋ ತರ ಪಾಠ ಮಾಡ್ತಿರ್ತಾರೆ. ಬಟ್ ಆ ಮಾಸ್ತರ್ ನಡೆ ನುಡಿನ ಸರಿ ಇರಲ್ಲ, ಅವ್ನ್ ಬ್ಯಾಡ್ ಹ್ಯಾಬಿಟ್ಸ್ ಇರ್ತವೆ. ಹಂಗಾರೆ ಏನ್ ಬಂತದ್ ಫಲ? ಅದು 1000 ಮಂದಿ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ಬೋದು ಅವ ಗುರುವಾಗಿ, ಬಟ್ ಅವ್ನ ನಡೆ ನುಡಿನ ಸರಿ ಇಲ್ಲ ಅಂತಂದಾಗೆ ಪ್ರಕೃತಿ ಮೆಸೇಜ್ ಏನ್ ಹೋಗುತ್ತೆ? ಅದು ಈ ತರ ಆಗುತ್ತೆ. ಬಿಟ್ಟು ಇಲ್ಲಿ ನಾವು ಕೇಳ್ತಕ್ಕಂಥದ್ದು, ಮನನ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಅದನ್ನ ಅಳವಡಿಸ್ಕೊಂಡು ಅರಿವಿಗೆ ತಗೊಂಡು ಅಳವಡಿಸ್ಕೊಂಡು ಪಾಲನೆ ಮಾಡ್ತಕ್ಕಂಥದ್ದು, ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ಅದ್ ಮತ್ತೆ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು, ಮತ್ತೆ ಬಿತ್ತಬೇಕು ಅದನ್ನ, ಬೇರೆಯವ್ರಿಗೆ ಹೇಳ್ಬೇಕು ಅದನ್ನ. ನಾನ್ ಹಿಂಗದನಿ, ನೀವ್ ಹಿಂಗಾಗ್ರಿ ಅಂತ ತೋರಿಸ್ಕೊಟ್ಟಾಗ ಮಾತ್ರ, ಪ್ರಾಕ್ಟಿಕಲ್ ಆದಾಗ ಮಾತ್ರ ಜೀವನ ಸಾರ್ಥಕತೆ ಗೊಳಿಸ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ. ಏನಂತೀರಿ ಗುರುಜಿ? ಇದೇ ಕಂಟಿನ್ಯೂ ಮಾಡೋಣ, ನೋಡೋಣ. ಇನ್ನು ಪ್ರತಿಯೊಬ್ಬರು ನೋಟ್ಸ್ ಮಾಡ್ಕೊಂಡ್ರೆ ಭಾಗವಹಿಸಕ್ಕೆ ಏನ್ ತೊಂದರೆ ಇಲ್ಲ. ನೋಟ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಭಾಗವಹಿಸೋಕೆ ತೊಂದರೆ ಆಗುತ್ತೆ ಅಷ್ಟೇ. ರೈಟ್, ಓಕೆ. ಈಗ ಏನಾದ್ರೂ ವಿಷಯಗಳಿದ್ರೆ ಡಿಸ್ಕಸ್ ಮಾಡಿ, ಇಲ್ಲಾಂದ್ರೆ ಮುಕ್ತಾಯ ಮಾಡಿ. ಸಂಪನ್ನಗೊಳಿಸ್ಕೊಡು ಕಾರ್ಯಕ್ರಮ. ಲೇಟ್ ಆಗ್ತಾ ಇದೆ, ಈಗ 8 ಗಂಟೆ ಆಯ್ತಲ್ಲ, ಎಲ್ಲರೂ ಓಡ್ಬೇಕಾಗತ್ತೆ, ಇಲ್ಲ ಪ್ರಯಾಣಕ್ಕೂ ತಯಾರಾಗಬೇಕು. ಲಕ್ಷ್ಮೀ ಮೇಡಮ್ ಸಂಪನ್ನಗೊಳಿಸ್ಬಿಡಿ. ರೈಟ್,
ಎಲ್ರಿಗೂ ನಮಸ್ಕಾರ. ಗುರುಜಿ ಸಂಪನ್ನಗೊಳಿಸದ? ಯಾ ಮಾಡಿ. ಓಕೆ. ಬೆಳಗಿಂದ ಇಲ್ಲಿ ತನಕ ನಾವು ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಬಂದು ಯೋಗಾಸನದಿಂದ ಸ್ಟಾರ್ಟ್ ಆಗಿ ಇವತ್ತು ಸಮಗ್ರ ಜೀವನ ಶೈಲಿ 3 ಜನ ಸ್ಪೀಚ್ ಇತ್ತು ಇವತ್ತು. ಅವರೆಲ್ಲರೂ ಅದ್ಭುತವಾಗಿ ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ. ಹಾಗೂ ಅವರೆಲ್ಲರಿಗೂ ಅನಂತ ಧನ್ಯವಾದ. ಅದೇ ರೀತಿ ನಮ್ಮ ಗುರುಗಳು ಧ್ಯಾನ ಮತ್ತೆ ಲಕ್ಷ್ಮೀಕಾಂತಮ್ಮ ಅವರು ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಧ್ಯಾನ ಆಯ್ತು, ಅದು ಕೂಡ ಚೆನ್ನಾಗಾಯ್ತು. ಅವರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಅದೇ ರೀತಿ ಇವತ್ತು ಕ್ವಶನ್ ಆನ್ಸರ್ ಸನ್ನೇಗೌಡರು ಅದ್ಭುತ ಕ್ವಶನ್ ತೆಗೆದಿದ್ರು. ನಾವೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದೊಂಥರ ಖುಷಿ ಇದೆ ನಮ್ಗೆ. ಅವರಿಗೂ ಕೂಡ ಅನಂತವಾದ ಧನ್ಯವಾದಗಳು ಸನ್ನೇಗೌಡರು ಸರ್. ಇದೇ ತರ ತೆಗಿತಾ ಇರಿ ಮುಂದೆ. ಥ್ಯಾಂಕ್ ಯು. ಇಲ್ಲಿ ತನಕ ನೀವು ಎಲ್ಲ ಮಾಸ್ಟರ್ಸ್ ಬೆಳಗ್ಗೆಯಿಂದ ಇಲ್ಲಿ ತನಕ ಜೂಮ್ ವೇದಿಕೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲಾ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ. ಈ ವೀಕ್ಷಣೆ ಒಂದೇ ಸಾಕಾಗಲ್ಲ, ಮನನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಕೂತ್ಕೊಂಡು ಎಲ್ಲರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಪ್ರಕೃತಿ ಮಾತೆಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಶ್ಲೋಕದೊಂದಿಗೆ ಸಂಪನ್ನಗೊಳಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ. ಹರಿ ಓಂ. ಮತ್ತೊಮ್ಮೆ ಎಲ್ಲ ಮಾಸ್ಟರ್ಸಿಗೂ ಗುರುಗಳಿಗೂ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು. ನಮಸ್ತೆ.